ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್ಸ್. ಸೊ ಅದರಲ್ಲಿ ಬರುವಂಥ ಎಕ್ಸಸೈಸ್ ಕ್ವಶನ್ಸ್, ಪ್ರತಿಯೊಂದು ಚಾಪ್ಟ್ರಲ್ಲಿ ಬರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 6 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ 7th ಚಾಪ್ಟರ್ ಇಂಟಿಗ್ರಲ್ಸ್. ಸೊ ಅದರಲ್ಲಿ ಕೂಡ 7.10 ಎಕ್ಸಸೈಸ್ವರೆಗೂ ಕಂಪ್ಲೀಟ್ ಆಗಿದೆ. ಅಂದರೆ ರೆಡ್ಯೂಸ್ಡ್ ಸಿಲೆಬಸ್ 2023-24 ರೆಡ್ಯೂಸ್ಡ್ ಸಿಲೆಬಸ್ ಇದೆಯಲ್ಲ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಸಿಲೆಬಸ್ಸು 7.10 ಎಕ್ಸಸೈಸಸ್ ಇದೆ. ಸೊ ಅದು ಕಂಪ್ಲೀಟ್ ಆಗಿದೆ. ಆಮೇಲೆ ಇವಾಗ ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಎನಿ ಡ್ರೀಮ್ ಆರ್ ಗೋಲ್ ದಟ್ ಹ್ಯಾಸ್ ಬೀನ್ ಪ್ಲಾಂಟೆಡ್ ಇನ್ ಯುವರ್ ಮೈಂಡ್ ಆಲ್ಸೋ ಕಮ್ಸ್ ವಿತ್ ದ ಪವರ್ ಟು ಮೇಕ್ ಇಟ್ ಹ್ಯಾಪನ್ ಅಂತ. ಅಂದರೆ ನಿಮ್ಮ ಮನಸ್ಸಲ್ಲಿ ನೆಟ್ಟಿರೋ ಯಾವುದೇ ಒಂದು, ಅಂದರೆ ಮನಸ್ಸಲ್ಲಿ ಬಂದಿರೋದು ಯಾವುದೋ ಒಂದು ಕನಸು ಅಥವಾ ಗುರಿ ಏನಾದರೂ ಇರುತ್ತೆ ನಿಮಗೆ ಕೂಡ, ಅದನ್ನು ನನಸಾಗಿಸುವ ಶಕ್ತಿಯೊಂದಿಗೆ ಬರುತ್ತದೆ ಅಂತೆ. ಅಂದರೆ ನಿಮ್ಮ ಶಕ್ತಿ ಎಷ್ಟಿರುತ್ತಲ್ಲ ಆ ಥರ ನೀವು ಏನಾದರೂ ಗೋಲ್ ಇಟ್ಕೋಬೇಕು. ಸೊ ಆ ಗೋಲನ್ನು ನೀವು ರೀಚ್ ಆಗ್ತೀರಾ. ಸೊ ಅನ್ನೆಸೆಸರಿ ಸುಮ್ಮನೆ ಗೋಲ್ ಇಟ್ಕೊಳ್ಳೋದು, ಅದನ್ನು ಪ್ರಯತ್ನ ಮಾಡದೆ ಕೂತ್ಕೊಂಡ್ರೆ ಯಾವ ಗೋಲ್ನೂ ರೀಚ್ ಆಗೋಕ್ಕಾಗೋದಿಲ್ಲ ಅಂತ. ಇಲ್ಲಿ ನೋಡಿ, ಚಾಪ್ಟರ್ ಇಂಟಿಗ್ರಲ್ಸ್, ಮಿಸ್ಲೇನಿಯಸ್ ಎಕ್ಸಸೈಸ್. ಸೊ ಇವ್ಯಾಲ್ಯೂಯೇಟ್ ದ ಡೆಫಿನೆಟ್ ಇಂಟಿಗ್ರಲ್ಸ್ ಇನ್ ಎಕ್ಸಸೈಸ್ 24 to 23 ಅಂತ ಇದೆ. ಸೊ 24 ಇಂದ 33 ಏನಿದೆ ಡೆಫಿನೆಟ್ ಇಂಟಿಗ್ರಲ್ ಕ್ವಶನ್ಸ್ ಇದೆ. ಸೊ ಇಂಟಿಗ್ರೇಟ್ ದ ಫಂಕ್ಷನ್ ಅಂದರೆ ಇಂಟಿಗ್ರೇಟ್ ಮಾಡಬೇಕು ಡೆಫಿನೆಟ್ ಇಂಟಿಗ್ರೇಷನ್ ಫಂಕ್ಷನನ್ನು. ಸೊ ನೋಡಿ, ಫಸ್ಟ್ ಇಲ್ಲೇನಿದೆ 25th ನಾನು ಸಾಲ್ವ್ ಮಾಡಿದ್ದೀನಿ. ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವಾಗ 26th ಏನಿದೆ ನೋಡಿ, ಇಂಟಿಗ್ರೇಟ್ ದಿ ಫಂಕ್ಷನ್ integration 0 to pi by 2 cos square x divided by cos square x plus 4 into sin square x into dx ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು, I is equal to integration 0 to pi by 2 cos square x divided by cos square x as it is plus 4 into, ಇಲ್ಲಿ ನೋಡಿ ನಾವು ಫಾರ್ಮುಲಾನ ಯೂಸ್ ಮಾಡ್ಬೋದು. ಯಾವುದಿದೆ ನಮಗೆ ಫಾರ್ಮುಲಾ ಅಂದರೆ ಕಾಸ್ ಸ್ಕ್ವಯರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ, ಐಡೆಂಟಿಟಿ ಅಂತ ಕೂಡ ಹೇಳ್ಬೋದು. ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಇಲ್ಲಿ ನೋಡಿ, ಕಾಸ್ ಸ್ಕ್ವೇರನ್ನು ಸಪ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಅಥವಾ ಸೈನ್ ಸ್ಕ್ವೇರ್ ಸಪ್ರೇಟ್ ಮಾಡಿದ್ರೆ, ಇಲ್ಲಿ ಸೈನ್ ಸ್ಕ್ವೇರ್ ಇದೆಯಲ್ಲ, ಓಕೆ ಸೈನ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡೋಣ. ಇವಾಗ ಸೈನ್ ಸ್ಕ್ವೇರ್ ಸಪ್ರೇಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಸೈನ್ ಸ್ಕ್ವೇರ್ ನಾನು ಇಲ್ಲೇ ತೊಗೊತೀನಿ ಈ ಸೈಡೇನೆ. ಸೊ ಈಸ್ ಈಕ್ವಲ್ ಟು 1 ಆ್ಯಸ್ ಇಟ್ ಈಸು. ಕಾಸ್ ಸ್ಕ್ವೇರ್ ತೀಟಾನ ಈ ಕಡೆ ತೊಗೊಂಡ್ರೆ ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ ಬಿಕಮ್ಸ್ ಮೈನಸ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ. ಸೊ ಇಲ್ಲಿ ನೋಡಿ ಏನಿದೆ ನಮಗೆ, ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ಸೈನ್ ಸ್ಕ್ವೇರ್ ಅಂತಂದರೆ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಜನರಲಿ ತೀಟಾ ಅಂತ ತೊಗೊತೀವಿ, ಸಾರಿ ಇಲ್ಲಿ ಎಕ್ಸ್ ಬರುತ್ತೆ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಕೊಟ್ಟಿರೋದು ವೇರಿಯೇಬಲ್ ಏನಿದೆ ನಮಗೆ ಎಕ್ಸ್ ಇದೆ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಇವಾಗ ಸಿಂಪ್ಲಿಫೈ ಮಾಡಿದರೆ I ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to pi by 2 ಕಾಸ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ 4 into 1 is a 4 ಮೈನಸ್ 4 into cos square x is a 4 cos square x into dx. ಇವಾಗ ನೋಡಿ ಸಿಂಪ್ಲಿಫಿಕೇಶನ್, I is equal to integration 0 to pi by 2 ನ್ಯೂಮರೇಟ್ರಲ್ಲಿ ಏನು ಬರುತ್ತೆ, cos square x divided by, ಇಲ್ಲಿ ನೋಡಿ 4 times of cos square ಇದೆ, ಇಲ್ಲಿ 1 time, ಇದು ಮೈನಸ್ ಇದೆ ಪ್ಲಸ್ ಇದೆ. ಸೊ ಸಬ್ಸ್ಟ್ರಕ್ಷನ್ ಮಾಡಬೇಕು. ಸೊ ಏನಾಗುತ್ತೆ, ಪ್ಲಸ್ 4 ಆ್ಯಸ್ ಇಟ್ ಈಸ್ ಮೈನಸ್, ಇಲ್ಲಿ ನೋಡಿ ಮೈನಸ್ 4 ಕಾಸ್ ಸ್ಕ್ವೇರ್ ಎಕ್ಸು ಪ್ಲಸ್ 1 ಟೈಮ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 3 ಟೈಮ್ ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ I ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to pi by 2 ನೋಡಿ ಮೈನಸ್ 3 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕಿಲ್ಲಿ. ಸೊ ಏನಕ್ಕಂದರೆ ಡಿನಾಮಿನೇಟರಲ್ಲಿ ನಮ್ಗೆ ಏನಿದೆಯಲ್ಲ ಟರ್ಮು, ಸೊ ಈ ಟರ್ಮನ್ನು ನಾವು ಇಲ್ಲಿ ತೊಗೋಬೇಕು. 4 ಮೈನಸ್ 3 ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆಯಲ್ಲ, ಸೊ ಈ ಫುಲ್ ಟರ್ಮ್ ಇಲ್ಲಿ ಬರಬೇಕು. ಸೊ ಏನು ಮಾಡಬೇಕು, ಫಸ್ಟು
ಕಾಸ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ ಇದಕ್ಕೆ -3 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಸೊ ಡಿವೈಡೆಡ್ ಬೈ 4 ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಏನು ಬರುತ್ತೆ, 1/3 ಇದೆಯಲ್ಲ ಅದನ್ನು ಆಸ್ ಇಟ್ ಈಸ್ ಡಿನಾಮಿನೇಟರ್ 1 - 1/3 ಇಂಟಿಗ್ರೇಷನ್ 0 to π/2. ಸೊ ಇಲ್ಲಿ -3 ಇದೆಯಲ್ಲ ಇಲ್ಲೇ ತಗೋತೀವಿ, -3 ಕಾಸ್ ಸ್ಕ್ವಯರ್ ಎಕ್ಸ್ ಡಿನಾಮಿನೇಟರ್ ಅಲ್ಲಿ ಏನಿದೆ ಡಿವೈಡೆಡ್ ಬೈ 4 ಮೈನಸ್3 ಕಾಸ್ ಸ್ಕ್ವಯರ್ ಎಕ್ಸ್ 3 ಕಾಸ್ ಸ್ಕ್ವಯರ್ ಎಕ್ಸ್. ಇಲ್ಲಿ ನೋಡಿ -3 ಕಾಸ್ ಸ್ಕ್ವೇರ್ ಎಕ್ಸ್ 3 ಕಾಸ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ಅದೇ ಥರ ನಮಗೆ 4 ಬೇಕು, +4 -4 ಸೊ ಇಂಟು ಡಿ ಎಕ್ಸ್. ಇವಾಗ ಸಪ್ರೇಟ್ ಮಾಡ್ಬೋದು ಟರ್ಮ್ಸನ್ನು. ಐ ಈಸ್ ಈಕ್ವಲ್ ಟು -1/3 ಇಂಟಿಗ್ರೇಷನ್ 0 to π/2 ನೋಡಿ 4 -3 ಕಾಸ್ ಸ್ಕ್ವೇರ್ ಎಕ್ಸ್ ನೋಡಿ +4 +4 ಇದೆಯಲ್ಲ ಇಲ್ಲಿ, ಸೊ ಅದನ್ನು ಫಸ್ಟ್ ತಗೊಂಡಿದ್ದೀನಿ. 4 - 3 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 4 - 3 ಕಾಸ್ ಸ್ಕ್ವಯರ್ ಎಕ್ಸ್. ಸೊ ಇಲ್ಲಿ ನೋಡಿ -4 ಇದೆಯಲ್ಲ ಇದನ್ನು ಸಪ್ರೇಟ್ ಮಾಡ್ಕೊಂಡ್ರೆ ಇದು ಇಂಟು ಡಿ ಎಕ್ಸು ಮೈನಸ್ ಇಂಟಿಗ್ರೇಷನ್ 0 to π/2 4 ಡಿವೈಡೆಡ್ ಬೈ ಸೇಮ್ ಡಿನಾಮಿನೇಟರ್ ಎರಡಕ್ಕೂ ಸೇಮ್ ಬರುತ್ತೆ 4 - 3 ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಇಲ್ಲಿ ಏನು ಬರುತ್ತೆ, 4 - 3 ಕಾಸ್ ಸ್ಕ್ವೇರ್ ಎಕ್ಸ್ 4 - 3 ಕಾಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ಥರ ನ್ಯೂಮರೇಟ್ರಲ್ಲಿ ಕೂಡ ಯಾವುದಾದ್ರೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಥವಾ ವೇರಿಯೇಬಲ್ ಇದ್ರೆ ಅದನ್ನು ಫಸ್ಟ್ ನಾವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಬೇಕಂದ್ರೆ ಡಿನಾಮಿನೇಟರಲ್ಲಿ ಏನಿರುತ್ತಲ್ಲ ಸೊ ಅದೇ ಥರ ನ್ಯೂಮರೇಟ್ರಲ್ಲಿ ರೀಅರೇಂಜ್ ಮಾಡ್ಕೋಬೇಕು. ಸೊ ರೀಅರೇಂಜ್ ಮಾಡ್ಕೋಗೋಸ್ಕರ ಏನು ಮಾಡಬೇಕು, ಇಲ್ಲೇ ಏನಿದೆ ನೋಡಿ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ ಬಟ್ 3 ಬೇಕು ಅದ್ರ ಜೊತೆಗೆ. ಸೊ -3 ಸೊ -3 ಮಲ್ಟಿಪ್ಲೈ ಡಿವೈಡ್ ಮಾಡಿದ್ದು ಆವಾಗ -3 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬಂತು. ಮತ್ತು ಇಲ್ಲಿ ಏನಿದೆ +4 ಇದೆ. ಸೊ ನಾವು ಒಂದೇ ತೊಗೊಳಕ್ಕಾಗೋದಿಲ್ಲ. ಇವಾಗ ಯಾವುದಾದ್ರೂ ಎಡಿಷನ್ ಮಾಡಿದ್ರೆ ಜೊತೆ ಸಬ್ಸ್ಟ್ರಕ್ಷನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಜೊತೆ ಡಿವಿಷನ್ ಮಾಡಬೇಕು. ಏನಕ್ಕಂದ್ರೆ ನಮ್ಗೆ ಕ್ಯಾನ್ಸಲ್ ಮಾಡಿದ್ರೆ ಮುಂಚೆ ಇರೋ ಟರ್ಮ್ ಬರುತ್ತೆ. ಸೊ ಅವಾಗ +4 -4 ಇವಾಗ ಸಪ್ರೇಟ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ಏನಾಗುತ್ತೆ ಇವಾಗ ಐ ಈಸ್ ಈಕ್ವಲ್ ಟು -1/3 ಇಂಟಿಗ್ರೇಷನ್ 0 to π/2 ನೋಡಿ ಡಿವಿಷನ್ ಕ್ಯಾನ್ಸಲ್ ಆದಾಗ ರಿಮೈನಿಂಗ್ ಏನಿರುತ್ತೆ ನಮ್ಗೆ ಏನಿಲ್ಲ ಅಂದರೆ 1 ಇರುತ್ತೆ 1 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ 0 to π/2 ನೋಡಿ ಇಲ್ಲಿ 4 ಡಿವೈಡೆಡ್ ಬೈ 4 - 3 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೊ ಇಲ್ಲಿ 4ಅನ್ನು ಆಸ್ ಇಟ್ ಈಸ್ ತಗೋಬೋದು, ಅಂದರೆ ಔಟ್ಸೈಡ್ ತಗೋಬೋದು. 4 ಕಾನ್ಸ್ಟೆಂಟ್ ಇದೆಯಲ್ಲ. ಸೊ ಏನು ಬರುತ್ತೆ 4 ಇಂಟು ಇಲ್ಲಿ ನೋಡಿ ಮೈನಸ್ ಇದು ಮಾಡೋಣ, ಇಲ್ಲೇನೆ 4 ಕಾನ್ಸ್ಟೆಂಟ್ ಇದೆಯಲ್ಲ ಸೊ ಅದನ್ನು ಆ್ಯಸ್ ಇಟ್ ಈಸ್ ತೊಗೊಂಬಿಡೋಣ -4. ಸೊ ಇಲ್ಲಿ ನೋಡಿ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡಬೇಕು ಡಿವೈಡೆಡ್ ಬೈ 4 - 3 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ನೋಡಿ ಇಲ್ಲಿ ಡಿವಿಷನ್ನು ಇದು ಮಲ್ಟಿಪ್ಲಿಕೇಶನ್ ಅಂದರೆ ರೆಸಿಪ್ರೋಕಲ್ ಮಾಡಿದಾಗ ಕೆಳಗಡೆ ಬರುತ್ತೆ. ಸೊ ಇಂಟು ಡಿ ಎಕ್ಸ್. ಇವಾಗ ಇಲ್ಲಿ ನೋಡಿ ಐ ಈಸ್ ಈಕ್ವಲ್ ಟು -1/3 ಇಂಟು 1ಅನ್ನು ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ ಎಕ್ಸ್. ಸೊ ವ್ಯಾಲ್ಯೂಸ್ ಏನು ಬರುತ್ತೆ 0 to π/2. ಸೊ ಈ -1/3 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ ಮೈನಸ್, ಅಥವಾ ನಾವು ಇಲ್ಲೇ ರಿಮೂವ್ ಮಾಡಿಬಿಟ್ಟು ಮಲ್ಟಿಪ್ಲೈ ಕೂಡ ಮಾಡ್ಬೋದು. ಸೊ ಇದಕ್ಕೆ -1/3 ಆದರೆ ಸೊ ಇಲ್ಲಿ ನೋಡಿ ಈ -1/3 ಇಂಟು 4 ಮಾಡಿದ್ರೆ +4/3 ನೋಡಿ ಬ್ರಾಕೆಟ್ ಫ್ಲವರ್ ಬ್ರಾಕೆಟನ್ನು ರಿಮೂವ್ ಮಾಡಿದಾಗ -1/3ನೇ ಎರಡು ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಂಟಿಗ್ರೇಷನ್ 0 to π/2 1/cos ಸ್ಕ್ವೇರ್ ಎಕ್ಸ್ ಅಂದರೆ ನಮಗೆ ನೋಡಿ ರೆಸಿಪ್ರೋಕಲ್ ಇದೆ 1/cos ಎಕ್ಸ್ ಯಾವುದಕ್ಕೆ ಈಕ್ವಲ್ ಇದೆ sec ಎಕ್ಸ್. ಸೊ ಇಲ್ಲೇನು ಬರುತ್ತೆ ಹಂಗಿದ್ರೆ ನಮಗೆ sec ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ನೋಡಿ 4 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಸಪ್ರೇಟ್ ಮಾಡಬೇಕು 4 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸು -3 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಐ ಈಸ್ ಈಕ್ವಲ್ ಟು -1/3
ನೋಡಿ ವ್ಯಾಲ್ಯೂ ಪುಟ್ ಮಾಡಿದರೆ π/2 -0 ಬಿಕಾಸ್ ಅಪ್ಪರ್ ಲಿಮಿಟ್ ಫಸ್ಟ್ ಪುಟ್ ಮಾಡಬೇಕು, ಆಮೇಲೆ ಲೋವರ್ ಲಿಮಿಟ್, ಪ್ಲಸ್ 4/3 ಇಂಟಿಗ್ರೇಷನ್ 0 to π/2. ಸೊ ಇಲ್ಲಿ ನೋಡಿ sec ಸ್ಕ್ವಯರ್ x ಡಿವೈಡೆಡ್ ಬೈ ನೋಡಿ 1/cos x ಏನಾಗುತ್ತೆ ನಮಗೆ ವಾಪಸ್ಸು sec ಸ್ಕ್ವಯರ್ 4 into sec ಸ್ಕ್ವಯರ್ x ಮೈನಸ್ 3. ಇಲ್ಲಿ ನೋಡಿ ಈ cos ಸ್ಕ್ವಯರ್ x ಕ್ಯಾನ್ಸಲ್ ಆಗುತ್ತೆ ಇಂಟು dx. ಇವಾಗ ಏನು ಬರುತ್ತೆ I ಈಸ್ ಈಕ್ವಲ್ ಟು -1/3 ಇಂಟು π/2 ಮಲ್ಟಿಪ್ಲಿಕೇಶನ್, ಅಥವಾ ಡೈರೆಕ್ಟಾಗಿ π/6 ಅಂತ -π/6 ಅಂತಲೂ ಬರೀಬೋದು, ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇಂಟು. ಸೊ ಪ್ಲಸ್ 4/3 ಇಂಟಿಗ್ರೇಷನ್ 0 to π/2. ಸೊ ಇಲ್ಲಿ ನೋಡಿ ನ್ಯೂಮರೇಟ್ರಲ್ಲಿ ಏನಿದೆ sec ಸ್ಕ್ವಯರ್ x ಆಸ್ ಇಟ್ ಈಸ್, ಡಿನಾಮಿನೇಟರಲ್ಲಿ 4 ಆಸ್ ಇಟ್ ಈಸ್. ನೋಡಿ sec ಸ್ಕ್ವಯರ್ x ಅಂದರೆ ಫಾರ್ಮುಲಾ ಇದೆ ನಮಗೆ, ಯಾವುದು tan ಸ್ಕ್ವಯರ್ ಥೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಇದೆ sec ಸ್ಕ್ವಯರ್ ಥೀಟಾಗೆ. ಸೊ ಅದೇ ನಾನು sec ಸ್ಕ್ವಯರ್ ಥೀಟಾನ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ sec ಸ್ಕ್ವಯರ್ tan ಸ್ಕ್ವಯರ್ ಥೀಟಾನ ಸಪ್ರೇಟ್ ಮಾಡಿದ್ರೆ, ಸೊ ಇಲ್ಲಿ ಓಕೆ ಇದನ್ನೇ ಯೂಸ್ ಮಾಡ್ಬೋದಲ್ಲ. ಓಕೆ ಇಲ್ಲಿರೋದು ನಮ್ಗೆ sec ಸ್ಕ್ವೇರ್ ಇದೆ ತಾನೆ, ಓಕೆ ಅದನ್ನೇ ಯೂಸ್ ಮಾಡ್ಬೋದು. ಇನ್ ಕೇಸ್ ಟ್ಯಾನ್ ಇದ್ರೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ sec ಸ್ಕ್ವೇರ್ ಥೀಟಾ ಅಂತಂದ್ರೆ ಏನಾಗುತ್ತೆ ನಮಗೆ 1 + tan ಸ್ಕ್ವೇರ್ ಥೀಟಾ ಅಥವಾ tan ಸ್ಕ್ವೇರ್ ಥೀಟಾ ಪ್ಲಸ್ 1. ಇಲ್ಲಿ x ಇದೆ, ಸೊ x ತಗೋಬೇಕು, -3 ಇಂಟು dx. ಫರ್ದರ್ ಸಿಂಪ್ಲಿಫಿಕೇಶನ್ I ಈಸ್ ಈಕ್ವಲ್ ಟು -1 into π is a -π divided by 3 2s are 6 plus 4/3 integration 0 to π/2 sec square x divided by ಇಲ್ಲಿ ನೋಡಿ multiply 4 into 1 is a 4 plus 4 into tan square x minus 3 as it is into dx. ಇವಾಗ ಕಾನ್ಸ್ಟೆಂಟ್ ಇರೋದನ್ನು ನಾವು ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಬೇಸ್ಡ್ ಆನ್ ದಿ ಸೈನ್ ಮಾಡ್ಬೋದು. ಸೊ I ಈಸ್ ಈಕ್ವಲ್ ಟು -π/6 ಪ್ಲಸ್ 4/3 ಇಂಟಿಗ್ರೇಷನ್ 0 to π/2 sec ಸ್ಕ್ವಯರ್ x ಡಿವೈಡೆಡ್ ಬೈ 4 - 3 ಅಂತಂದರೆ 1 ಪ್ಲಸ್ 4 ಇಂಟು ಟ್ಯಾನ್ ಸ್ಕ್ವಯರ್ x ಇಂಟು dx. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ಏನಕ್ಕಂದರೆ ನೋಡಿ ಎಕ್ಸನ್ನು ಇದು ಟ್ಯಾನ್ ಎಕ್ಸನ್ನು ಟಿ ಅಂತ ತಗೊಂಡಾಗ, ವೇರಿಯೇಬಲ್ ಟಿ ಅಂತ ತಗೊಂಡಾಗ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ sec ಸ್ಕ್ವೇರ್ x ಬರುತ್ತೆ ನಮಗೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ಪುಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಸೊ ಪುಟ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ನಮಗೆ sec ಸ್ಕ್ವಯರ್ x ಈಸ್ ಈಕ್ವಲ್ ಟು ಟಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ dt/dx. ಸೊ ಇಲ್ಲಿ dt ಸಪ್ರೇಟ್ ಮಾಡಿದರೆ ಏನು ಬರುತ್ತೆ sec ಸ್ಕ್ವಯರ್ x ಇಂಟು dx. ನೋಡಿ dx ಆ ಕಡೆ ತಗೊಂಡ್ರೆ ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಇವಾಗ ನೋಡಿ I ಈಸ್ ಈಕ್ವಲ್ ಟು ದೇರ್ಫೋರ್ I ಈಸ್ ಈಕ್ವಲ್ ಟು ಏನು ಬರುತ್ತೆ -π/6 ಆಸ್ ಇಟ್ ಈಸ್ ಪ್ಲಸ್ 4/3 ಇಂಟಿಗ್ರೇಷನ್. ಓಕೆ ಒಂದು ನಿಮಿಷ, ಇಲ್ಲಿ ವೇರಿಯೇಬಲ್ ಟ್ರಾನ್ಸ್ಫರ್ ಮಾಡಿದರೆ ಈವನ್ನು ಇಂಟರ್ವಲ್ ಕೂಡ ಚೇಂಜ್ ಆಗುತ್ತೆ. ನೋಡಿ ಇವಾಗ ವೆನ್ x ಈಸ್ ಈಕ್ವಲ್ ಟು 0, ಸೊ ಅವಾಗ ಟಿ ಏನಾಗುತ್ತೆ ಟ್ಯಾನ್ 0, ಟಿ ಅಂತಂದರೆ ಟ್ಯಾನ್ ಎಕ್ಸ್ ಇದೆ, ಸೊ ಟ್ಯಾನ್ 0 ಈಸ್ ಈಕ್ವಲ್ ಟು 0. ಅದೇ x ಈಸ್ ಈಕ್ವಲ್ ಟು π/2, ಸೊ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಏನು ಬರುತ್ತೆ ಇನ್ಫಿನಿಟಿ ಇದೆ, ಟ್ಯಾನ್ π/2 ಅಂದರೆ 90 ಡಿಗ್ರಿ ಅಂತ ಕೂಡ ಹೇಳ್ಬೋದು. ಸೊ ಇನ್ಫಿನಿಟಿ. ಇವಾಗ ಟಿ ವೇರೀಸ್ ಏನಾಗುತ್ತೆ ನಮಗೆ, ಟಿ ವೇರೀಸ್ ಫ್ರಾಮ್ 0 to ಇನ್ಫಿನಿಟಿ. ಸೊ ಇವಾಗ ವ್ಯಾಲ್ಯೂ ಪುಟ್ ಮಾಡ್ಬೋದು. I ಈಸ್ ಈಕ್ವಲ್ ಟು ದೇರ್ಫೋರ್ I ಈಸ್ ಈಕ್ವಲ್ ಟು ನೋಡಿ ಏನಿದೆ ಫಸ್ಟು -π/6 ಪ್ಲಸ್ 4/3
ಇಂಟಿಗ್ರೇಷನ್ 0 ಟು ಇನ್ಫಿನಿಟಿ ಚೇಂಜ್ ಆಗುತ್ತೆ. ಎಕ್ಸ್ ಇಂದ ಟಿ ಗೆ ಚೇಂಜ್ ಮಾಡ್ಕೊತಾ ಇದೆ ವೇರಿಯೇಬಲ್. ಸೊ ಇಲ್ಲಿನೂ ಕೂಡ 0 ಟು ಇನ್ಫಿನಿಟಿ ಇಂಟರ್ವಲ್ ಚೇಂಜ್ ಆಗುತ್ತೆ. ಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ ನೋಡಿ ನಮಗೆ ಡಿ ಟಿ ಡಿವೈಡೆಡ್ ಬೈ 1 ಪ್ಲಸ್ 4 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ. ಸೊ 1 ಪ್ಲಸ್ 4 ಇಂಟು ಟ್ಯಾನ್ ಎಕ್ಸ್ ಅಂದ್ರೆ ಏನಿತ್ತು ನಮಗೆ ಟಿ ಅಂತ ಇಲ್ಲಿ ತಗೊಂಡಿದ್ವಿ ನೋಡಿ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಸೊ ಏನ್ ಬರುತ್ತೆ ನಮಗೆ ಟಿ ಸ್ಕ್ವಯರ್ ಅಂತ. ನೆಕ್ಸ್ಟ್ ನೋಡಿ ಐ ಈಸ್ ಈಕ್ವಲ್ ಟು ಏನ್ ಬರುತ್ತೆ ಇವಾಗ ಐ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 6 ಪ್ಲಸ್ 4/3 ಇಂಟಿಗ್ರೇಷನ್ 0 ಟು ಇನ್ಫಿನಿಟಿ ಡಿ ಟಿ ಡಿವೈಡೆಡ್ ಬೈ ಇಲ್ಲಿ ನೋಡಿ. ಇಲ್ಲಿ ಯಾವಾಗಲೂ ನಮಗೆ ಎಕ್ಸ್ ಅಥವಾ ಟಿ ಯಾವ್ದಾದ್ರು ವೇರಿಯೇಬಲ್ ಮಾತ್ರ ಇರಬೇಕು, ನಂಬರ್ ಇರಬಾರ್ದು. ಸೊ ನಾನು ಏನ್ ಮಾಡ್ತೀನಿ ಇವಾಗ 4 ಕಾಮನ್ ತಗೊಂಡ್ರೆ ಏನ್ ಬರುತ್ತೆ ಇಲ್ಲಿ ನನಗೆ 1/4 ಇಲ್ಲಿ ಡಿವಿಷನ್ ಆಗುತ್ತೆ ಪ್ಲಸ್ ಟಿ ಸ್ಕ್ವೇರ್. ಓಕೆ, ಡಿನಾಮಿನೇಟರ್ ಮಾತ್ರ ಬ್ರಾಕೆಟ್ ಕಂಪ್ಲೀಟ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ ಐ ಈಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಪೈ ಬೈ 6 ಆಸ್ ಇಟ್ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 6 ಪ್ಲಸ್ 4/3 ಇಂಟಿಗ್ರೇಷನ್ ಇಲ್ಲಿ ನೋಡಿ 4 ಇದೆಯಲ್ಲ ಇದನ್ನ ಔಟ್ ಸೈಡ್ ತಗೊಂಡ್ಬಿಡ 1/4 ಇಂಟು ಡಿ ಟಿ ಡಿವೈಡೆಡ್ ಬೈ ಇಲ್ಲಿ ನೋಡಿ ಎ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇರಬೇಕು. ಸೊ 1/2 ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್. ಇವಾಗ ನಾವು ಪರ್ಟಿಕ್ಯುಲರ್ ಫಂಕ್ಷನ್ ಇದೆ ನೋಡಿ ಏನಿದೆ ನಮಗೆ ಪರ್ಟಿಕ್ಯುಲರ್ ಫಂಕ್ಷನ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಯಾವ್ದಾದ್ರು ಹೇಳಿ, ಎರಡು ಒಂದೇ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಕಮ್ಯುಟೇಟಿವ್ ಲಾಡ್. ಸೊ ಇಲ್ಲಿ ನೋಡಿ ಏನ್ ಬರುತ್ತೆ 1/a ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಇದೆ. ಸೊ ಇಲ್ಲಿ ನೋಡಿ ಏನಾಗುತ್ತೆ ಎ ಅಂತಂದ್ರೆ 1/2 ಇದೆ, ಎಕ್ಸ್ ಅಂದ್ರೆ ಏನಿದೆ ಟಿ ಅಂತ ಇದೆ. ಸೊ ಏನಾಗುತ್ತೆ ಇಂಟಿಗ್ರೇಟ್ ಮಾಡಿದ್ರೆ ಐ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 6 ಪ್ಲಸ್ 4 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ 1/3 ಇದನ್ನ ಇಂಟಿಗ್ರೇಷನ್ ಓಕೆ ಡೆಫಿನೆಟ್ ಇದೆ 0 ಟು ಇನ್ಫಿನಿಟಿ. ಸೊ ಏನ್ ಬರುತ್ತೆ 1/a ಅಂತಂದ್ರೆ 1/2 ಇಂಟು ಟ್ಯಾನ್ ಇನ್ವರ್ಸ್ ಟಿ ಬೈ ಎ ಅಂತಂದ್ರೆ 1/2 ಬಿಕಾಸ್ ಎ ವ್ಯಾಲ್ಯೂ 1/2 ಇದೆ. ಸೊ ಇಂಟರ್ವಲ್ ಏನಿದೆ 0 ಟು ಇನ್ಫಿನಿಟಿ. ಸೊ ಇವಾಗ ಐ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 6 ಪ್ಲಸ್ 1/3 ಇಂಟು ನೋಡಿ 1/2 ಅಂತಂದ್ರೆ 2 ಇಂಟು ಟ್ಯಾನ್ ಇನ್ವರ್ಸ್ ನೋಡಿ ಇಲ್ಲಿ ಟಿ ಬೈ 1/2 ಅಂತಂದ್ರೆ 2t ಇಂಟರ್ವಲ್ 0 ಟು ಇನ್ಫಿನಿಟಿ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಐ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 6 ಪ್ಲಸ್ 1/3 ನೋಡಿ 2 ಇಂಟು 2 ಹೊರಗಡೆ ತಗೋಬಹುದು 2/3 ಅಂತ. ಸೊ ನೋಡಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಫಸ್ಟ್ ಏನ್ ಬರುತ್ತೆ ಟ್ಯಾನ್ ಇನ್ವರ್ಸ್ 2 ಇಂಟು ಇನ್ಫಿನಿಟಿ ಮೈನಸ್ ಟ್ಯಾನ್ ಇನ್ವರ್ಸ್ 2 ಇಂಟು 0. ಯಾವಾಗ್ಲೂ ಅಪ್ಪರ್ ಲಿಮಿಟ್ ಫಸ್ಟ್ ಪುಟ್ ಮಾಡ್ತೀವಿ, ಆಮೇಲೆ ಲೋವರ್ ಲಿಮಿಟ್ ಅನ್ನ ಪುಟ್ ಮಾಡ್ಕೊಂತೀವಿ. ಸೊ ಅಪ್ಪರ್ ಲಿಮಿಟ್ ಏನಿದೆ ನಮಗೆ ಇನ್ಫಿನಿಟಿ, ಲೋವರ್ ಲಿಮಿಟ್ ಏನಿದೆ ನಮಗೆ 0. ಸೊ ಐ ಈಸ್ ಈಕ್ವಲ್ ಟು I is equal to minus pi by 6 plus 2/3 into ನೋಡಿ tan inverse 2 into infinity ಅಂದ್ರೆ tan inverse infinity minus tan inverse 2 into 0 ಅಂತಂದ್ರೆ tan inverse 0. ಸೊ ವ್ಯಾಲ್ಯೂ ಏನು ಬರುತ್ತೆ ನೋಡಿ tan inverse infinity ಯಾವುದಿದೆ ನಮಗೆ tan pi by 2 is a infinity ಇದೆ. ಸೊ ನೋಡಿ ಇದನ್ನ ಇನ್ವರ್ಸಿಟಿಯನ್ನು ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ಪೈ ಬೈ 2 ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ. ಸೊ ಅದೇ ಥರ 0 ತಗೊಂಡಾಗ 0ನ ಬರುತ್ತೆ. ಟ್ಯಾನ್ ಇನ್ವರ್ಸ್ 0 ಇಸ್ 0, ಈವನ್ ಟ್ಯಾನ್ 0 ಇಸ್ ಆಲ್ಸೋ 0ನೇ ಬರುತ್ತೆ. ಸೊ ಐ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 6 ಪ್ಲಸ್ 2/3 ಇಂಟು ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ ಅಂದರೆ ಪೈ ಬೈ 2 ಮೈನಸ್ 0. ಸೊ ಸಿಂಪ್ಲಿಫಿಕೇಶನ್ is equal to, so means I is equal to minus pi by 6 plus 2/3 into pi by 2.
ಸೊ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಇವಾಗ ಬ್ರಾಕೆಟ್ ರಿಮೂವ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡ್ಬೋದು. ಮೈನಸ್ ಪೈ ಬೈ 6 ಪ್ಲಸ್ 2π ಅಥವಾ 2 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಬರುತ್ತೆ ನಮಗೆ ಪೈ ಬೈ 3. ಫರ್ದರ್ ಸಿಂಪ್ಲಿಫಿಕೇಶನ್ LCM 6, ಸೊ ಇಲ್ಲಿ ಮಲ್ಟಿಪ್ಲೈ 2 ಮೈನಸ್ ಪೈ ಪ್ಲಸ್ 2π. ಸೊ ಏನಾಗುತ್ತೆ ಪೈ ಬೈ 6. ನೋಡಿ ಇಲ್ಲಿ LCM ತಗೊಂಡಿದ್ವಿ 6 ಮತ್ತೆ 3 LCM 6 ಬರುತ್ತೆ. ಸೊ ಅವಾಗ ಇಲ್ಲಿ 2 ಮಲ್ಟಿಪ್ಲೈ ಬಿಕಾಸ್ ಡಿನಾಮಿನೇಟರ್ 3 ಇದೆ, LCM 6 ಇದೆ. ಸೊ ಮೈನಸ್ ಪೈ ಪ್ಲಸ್ 2π ಅಂದರೆ 1π ಡಿವೈಡೆಡ್ ಬೈ 6. ಸೊ ನೋಡಿ ಕ್ವಶನ್ ಏನಿದೆ ನೋಡೋಣ ಫಸ್ಟ್. ಇಂಟಿಗ್ರೇಟ್ ದಿ ಫಂಕ್ಷನ್ ಇಂಟಿಗ್ರೇಷನ್ 0 to π by 2. ಫಸ್ಟ್ ಏನು ಮಾಡಬೇಕು, I is equal to ಇಂಟಿಗ್ರೇಷನ್ 0 to π by 2 cos square x divided by cos square x plus 4. ನೋಡಿ ಇಲ್ಲಿ sin square x ಪ್ಲೇಸ್ ಅಲ್ಲಿ ಯೂಸಿಂಗ್ ದ ಐಡೆಂಟಿಟಿ ಅಥವಾ ಯೂಸಿಂಗ್ ದ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಂತಾನು ಹೇಳ್ಬೋದು. ಸೊ sin ಸ್ಕ್ವೇರ್ ಥೀಟಾ ಸಪರೇಟ್ ಮಾಡಿದಾಗ 1 ಮೈನಸ್ cos ಸ್ಕ್ವೇರ್ ಥೀಟಾ. ಸೊ ಇಲ್ಲಿ sin ಸ್ಕ್ವೇರ್ x ಪ್ಲೇಸ್ ಅಲ್ಲಿ ಏನು ಬರುತ್ತೆ ನಮಗೆ 1 ಮೈನಸ್ cos ಸ್ಕ್ವೇರ್ x ಇಂಟು dx. ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ 0 to π by 2 cos ಸ್ಕ್ವೇರ್ x ಆಸ್ ಇಟ್ ಇಸ್ ನ್ಯೂಮರೇಟರ್, ಡಿನಾಮಿನೇಟರ್ ಅಲ್ಲಿ cos ಸ್ಕ್ವೇರ್ x ಆಸ್ ಇಟ್ ಇಸ್ ಪ್ಲಸ್ 4 ಎರಡಕ್ಕೂ ಮಲ್ಟಿಪ್ಲೈ ಆಗ 4 ಇಂಟು 1 ಇಸ್ ಅ 4 ಇಂಟು ಮೈನಸ್ cos ಸ್ಕ್ವೇರ್ x ಇಸ್ ಅ ಮೈನಸ್ 4 ಇಂಟು cos ಸ್ಕ್ವೇರ್ x into dx. Next I is equal to integration 0 to π by 2 cos square x divided by ಇಲ್ಲಿ ನೋಡಿ 4 times of cos square minus ಇದೆ, 1 time of cos square plus ಇದೆ. ಸೊ ಸಬ್ಸ್ಟ್ರಾಕ್ಟ್ 4 ಅಲ್ಲಿ ಮೈನಸ್ 4 ಅಲ್ಲಿ ಪ್ಲಸ್ 1 ಹೋದ್ರೆ ಮೈನಸ್ 3. ಸೊ ಪ್ಲಸ್ 4 ಇದೆಯಲ್ಲ, ಸೊ ಫಸ್ಟ್ 4 ಮೈನಸ್ 3 cos square x into dx. ಇವಾಗ ಇಲ್ಲಿ ನೋಡಿ ಎರಡು ಸೈಡು ನ್ಯೂಮರೇಟರ್ ಡಿನಾಮಿನೇಟರ್ ಎರಡಲ್ಲೇನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ ವಿತ್ ಎ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಇದೆ. ಸೊ ಇವಾಗ ಏನ್ ಮಾಡಬೇಕು, ಎರಡನ್ನು ಈಕ್ವಲ್ ಮಾಡ್ಕೋಬೇಕು, ಅವಾಗ ನಮ್ಗೆ ಕ್ಯಾನ್ಸಲೇಷನ್ ಮಾಡ್ಬೋದು. ಸೊ ಈಕ್ವಲ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ 3 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, ಇಲ್ಲಿ ಬರೀ ಕಾಸ್ ಸ್ಕ್ವೇರ್ ದಟ್ಟು ಮೈನಸ್ ಇದೆ. ಸೊ ಮೈನಸ್ 3 ಪ್ಲಸ್ ಮೈನಸ್ 3 ಡಿವೈಡ್ ಅಂಡ್ ಮಲ್ಟಿಪ್ಲೈ ಮಾಡ್ತಾರೆ. ಸೊ ಏನ್ ಬರುತ್ತೆ ನಮ್ಗೆ ಮೈನಸ್ 1 ಬೈ ಮೈನಸ್ 3 ಇಂಟು ಮೈನಸ್ 3 ಕಾಸ್ ಸ್ಕ್ವೇರ್ ಎಕ್ಸ್. ನೋಡಿ ಕ್ಯಾನ್ಸಲ್ ಆಗ್ಬಿಟ್ಟು ವಾಪಸ್ ಮತ್ತೆ ನಮ್ಗೆ ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಬಟ್ ಕೆಳಗಡೆ ನೋಡಿ ಮತ್ತೇನಿದೆ ಡಿನಾಮಿನೇಟರ್ ಅಲ್ಲಿ ಪ್ಲಸ್ 4 ಕೂಡ ಇದೆ. ಸೊ ಬರೀ ಒಂದೇ ತಗೊಳಕ್ಕಾಗೋದಿಲ್ಲ, ಪ್ಲಸ್ 4 ಮೈನಸ್ 4. ಇವಾಗ ನೋಡಿ ಮೈನಸ್ 1 ಬೈ 3 ಆಸ್ ಇಟ್ ಈಸ್ ಇಂಟಿಗ್ರೇಷನ್ 0 to π by 2 4 ಮೈನಸ್ 3 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಒನ್ ಟರ್ಮ್ ಆಗುತ್ತೆ. ಸೊ ಡಿವೈಡೆಡ್ ಬೈ 4 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಮೈನಸ್ ಇದೆ, ಮೈನಸ್ 1 ಬೈ 3 ನಾ ಕಾಮನ್ ತಗೊಂಡಿದ್ದೀನಿ, ಇಲ್ಲ ಅಂತಂದ್ರೆ ಇಲ್ಲೇ ಮಲ್ಟಿಪ್ಲೈ ಆಗುತ್ತೆ. ಸೊ ನಾನು ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕೂಡ ಮಲ್ಟಿಪ್ಲೈ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಮೈನಸ್ ಇಂಟಿಗ್ರೇಷನ್ 0 to π by 2 4 ಡಿವೈಡೆಡ್ ಬೈ ಡಿನಾಮಿನೇಟರ್ ಎರಡಕ್ಕೂ ಬಿಲಾಂಗ್ಸ್ ಟು ಆಗಿರುತ್ತೆ 4 ಮೈನಸ್ 3 ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ಮೈನಸ್ 1 ಬೈ 3 ಆಸ್ ಇಟ್ ಈಸ್ ಇಂಟಿಗ್ರೇಷನ್ 0 to π by 2. ನೋಡಿ ನ್ಯೂಮರೇಟರ್ ಡಿನಾಮಿನೇಟರ್ ಈಕ್ವಲ್ ಮಾಡ್ಕೊಂಡಿದ್ವಲ್ಲ, ಸೊ ಅವಾಗ ಕ್ಯಾನ್ಸಲ್ ಆಗ್ಬಿಡತ್ತೆ. ಸೊ ರಿಮೈನಿಂಗ್ 1 ಇಂಟು ಡಿ ಎಕ್ಸ್ ಮೈನಸ್ 4 ಕಾನ್ಸ್ಟೆಂಟ್ ಇದೆ, 4 ಇಂಟು ಇಂಟಿಗ್ರೇಷನ್ 0 to π by 2. ಇಲ್ಲಿ ನೋಡಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡ್ಕೊಂತ ಇದ್ದೀನಿ. ಮಲ್ಟಿಪ್ಲೈ ಅಂತಂದ್ರೆ ಇದೇನಾಗುತ್ತೆ ಇಲ್ಲಿ ರೆಸಿಪ್ರೋಕಲ್, ಕೆಳಗಡೆ ಇದ್ಮೇಲೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇಲ್ಲಿ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಅ ಡಿವಿಷನ್. ಸೊ ನೋಡಿ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 4 ಮೈನಸ್ 3 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ 1 ಬೈ 3. ನೋಡಿ ಇಂಟಿಗ್ರೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಎಕ್ಸ್ ಬರುತ್ತೆ, ಇಂಟರ್ವಲ್ ಏನಿದೆ 0 to π by 2 ಪ್ಲಸ್ ಇಲ್ಲಿ ನೋಡಿ ಏನಕ್ಕೆ ಪ್ಲಸ್ ಅಂದ್ರೆ ಮೈನಸ್ 1 ಬೈ 3 ಇಂಟು ಮೈನಸ್ 4 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬೈ 3 ಇಂಟು 4 ಅಂದ್ರೆ 4 ಬೈ 3 ಇಂಟಿಗ್ರೇಷನ್ 0 to π by 2. ಸೊ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ 1 ಬೈ ಕಾಸ್ ಎಕ್ಸ್ ರೆಸಿಪ್ರೋಕಲ್ ಏನಿದೆ ನಮಗೆ ಸೆಕ್ ಎಕ್ಸ್ ಡಿವೈಡೆಡ್ ಬೈ ಸಪ್ರೇಟ್ ನೋಡಿ ಇಲ್ಲಿ 4 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಸಪ್ರೇಟು ಮೈನಸ್ 3 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬಿಕಾಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ರಿಮೂವ್ ಮಾಡೋಕ್ಕೋಸ್ಕರ ಇಲ್ಲಿ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಮೈನಸ್ 1 ಬೈ 3 ಇಂಟು ವ್ಯಾಲ್ಯೂ ಪುಟ್ ಮಾಡಿದ್ರೆ ನೋಡಿ ಫಸ್ಟ್ ಅಪ್ಪರ್ ಲಿಮಿಟ್ π by 2 ದೆನ್ ಲೋವರ್ ಲಿಮಿಟ್ 0 ಪ್ಲಸ್ 4 ಬೈ 3 ಇಂಟಿಗ್ರೇಷನ್ 0 to π by 2 sec square x as it is. ಇಲ್ಲಿ ನೋಡಿ 1 by 4 as it is 1 by cos square x ಅಂದ್ರೆ ಅಗೇನ್ sec square x ಮೈನಸ್ cos square x ಕ್ಯಾನ್ಸಲ್ ಆಗ್ಬಿಟ್ಟು ರಿಮೈನಿಂಗ್ 3 ಇಂಟು dx. ನೆಕ್ಸ್ಟ್ ಮೈನಸ್ 1 by 3 ಇಂಟು π by 2 ಮೈನಸ್ 0 is π by 2
plus 4 by 3 as it is. Integration 0 to pi by 2 sec square x divided by ಇಲ್ಲಿ ನೋಡಿ 4 ಆಸ್ ಇಟ್ ಈಸ್ sec square x ಫಾರ್ಮುಲಾ ಏನಿದೆ ನಮಗೆ sec square theta is 1 plus tan square theta ಅಥವಾ tan square theta plus 1 ಎರಡೂ ಒಂದೇ minus 3 into dx. Multiplication minus 1 into pi is a minus pi, 3 into 2 6 plus 4 by 3 integration 0 to pi by 2 sec square x divided by multiplication 4 into 1 is a 4 into tan square x is a 4 tan square x minus 3 as it is into dx. ಇವಾಗ ನೋಡಿ I is equal to ಏನು ಬಂತು minus pi by 6 plus 4 by 3 integration 0 to pi by 2 sec square x as it is numerator denominatorly plus 4 minus 3 plus 1 plus 4 into tan square x into dx. ಇಲ್ಲಿ ನೋಡಿ ಇದನ್ನ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಸಬ್ಸ್ಟಿಟ್ಯೂಷನ್ ಅಂತಂದ್ರೆ ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್. ಇಲ್ಲಿ sec x ತಗೊಳಕ್ಕಾಗೋದಿಲ್ಲ. ಏನಕ್ಕಂದ್ರೆ sec x ಅನ್ನ ನಾವು ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ನೋಡಿ ಸಬ್ಸ್ಟಿಟ್ಯೂಷನ್ ಅಲ್ಲಿ ಪುಟ್ ಮಾಡಿದ್ರೆ ಡಿಫ್ರೆನ್ಶಿಯೇಷನ್ ಕಂಪಲ್ಸರಿ ಇರುತ್ತೆ. sec x ಡಿಫ್ರೆನ್ಶಿಯೇಷನ್ ಮಾಡಿದ್ರೆ sec x into tan x ಬರುತ್ತೆ. ಬಟ್ ನಮ್ಗೆ ಇಲ್ಲಿ ಇಲ್ಲ ಅಲ್ಲ sec x into tan x. ಸೊ ಅದಕ್ಕೆ tan x ಅನ್ನ ತಗೋಬೇಕು. tan x ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ನಮ್ಗೆ sec square x ಬರುತ್ತೆ. ನೋಡ್ಬೇಕು, ಚೆಕ್ ಮಾಡಬೇಕು. ಸೊ ಇವಾಗ ನೋಡಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ x ಮಾಡಿದಾಗ tan x ಡಿಫರೆನ್ಶಿಯೇಷನ್ sec square x, t ಡಿಫರೆನ್ಶಿಯೇಷನ್ dt by dx. ಸೊ ಇವಾಗ dt ಮತ್ತೆ dx ಸಪ್ರೇಟ್ ಮಾಡ್ಕೊಂಡ್ರೆ dt as it is, dx ಅನ್ನ ಈ ಕಡೆ ತಗೊಂಡ್ರೆ ಮಲ್ಟಿಪ್ಲೈ sec square x into dx. ಇವಾಗ ವೇರಿಯೇಬಲ್ ಟ್ರಾನ್ಸ್ಫರ್ ಮಾಡ್ಕೊಂಡ್ವಲ್ಲ, ಸೊ ಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಟಿ ವ್ಯಾಲ್ಯೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಎಕ್ಸ್ 0 ತಗೊಂಡಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ ನನಗೆ 0. ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ತಗೊಂಡಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ ಇನ್ಫಿನಿಟಿ, ಬಿಕಾಸ್ ಟ್ಯಾನ್ ಪೈ ಬೈ 2 ತಗೊಂಡಿದ್ವಿ ಟಿ ಅಂದ್ರೆ. ಸೊ ಎಲ್ಲಿ ಟಿ ಎಕ್ಸ್ ಪ್ಲೇಸ್ ಅಲ್ಲಿ ಪೈ ಬೈ 2 ಪುಟ್ ಮಾಡಿದಾಗ ಇನ್ಫಿನಿಟಿ. ಸೊ ಟಿ ಏನಾಗುತ್ತೆ ವೇರೀಸ್ ಫ್ರಮ್ 0 to ಇನ್ಫಿನಿಟಿ. ಇವಾಗ ಐ ಈಸ್ ಈಕ್ವಲ್ ಟು minus pi by 6 plus 4 by 3 as it is, integration 0 to infinity. Next sec square x into dx is a dt divided by 1 plus 4 into tan square x andre t square. ಇವಾಗ I is equal to minus pi by 6 plus 4 by 3 into integration 0 to infinity dt divided by, ಇಲ್ಲಿ ನೋಡಿ ಯಾವಾಗಲೂ ಇಲ್ಲಿ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಥವಾ ಟಿ ಸ್ಕ್ವೇರ್ ವೇರಿಯೇಬಲ್ ಮಾತ್ರ ಇರಬೇಕು, ಅದ್ರ ಜೊತೆ ಯಾವುದೇ ನಂಬರ್ ಇರಬಾರ್ದು. ಸೊ ಅದಕ್ಕೆ 4 ಕಾಮನ್ ತಗೊಂಡು, ಸೊ 4 ಕಾಮನ್ ತಗೊಂಡ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಬರೀ 1 ಇದೆ, ಸೊ ಡಿವೈಡೆಡ್ ಬೈ 4 ಬರುತ್ತೆ ಪ್ಲಸ್ ಟಿ ಸ್ಕ್ವೇರ್. ಇವಾಗ ಮೈನಸ್ 5 by 6 ಆಸ್ ಇಟ್ ಈಸ್ ಪ್ಲಸ್ 4 by 3 ಇಂಟು ಇಲ್ಲಿ 1 by 4 ಇದೆಯಲ್ಲ, ಇದನ್ನ ಔಟ್ ಸೈಡ್ ತಗೊಂಡ್ರೆ 1 by 4 ಇಂಟಿಗ್ರೇಷನ್ 0 to infinity dt ಡಿವೈಡೆಡ್ ಬೈ, ನೋಡಿ 1 by 4 ಅನ್ನ ನಾವು 1 by 2 ಹೋಲ್ ಸ್ಕ್ವೇರ್, ಬಿಕಾಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರಬೇಕು, ಪ್ಲಸ್ ಟಿ ಸ್ಕ್ವೇರ್. ಇವಾಗ 4 ಕ್ಯಾನ್ಸಲ್ ಆಗೋಯ್ತು. ಮೈನಸ್ 5 by 6 ಪ್ಲಸ್ 1 by 3, ಬಿಕಾಸ್ 1 by 3 ರಿಮೈನಿಂಗ್ ಇರುತ್ತೆ ಇಲ್ಲಿ, 4 ಕ್ಯಾನ್ಸಲ್ ಆಗ್ಬಿಟ್ಟು. ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ ಏನಾಗುತ್ತೆ, ಯಾವುದನ್ನ ಯೂಸ್ ಮಾಡ್ಕೊಂತೀವಿ, ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಿದೆ 1 by a ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಇಲ್ಲಿ ನೋಡಿ ಏನಾಗುತ್ತೆ 1 by a ಅಂತಂದ್ರೆ 1 divided by 1 by 2 into tan inverse t divided by a x divided by a ಅಂದ್ರೆ t divided by 1 by 2. ಸೊ ಇಂಟರ್ವಲ್ ಏನಿದೆ 0 to infinity. I is equal to minus 5 by 6 plus 1 by 3 into ನೋಡಿ 1 by 1 by 2 ಅಂದ್ರೆ 2 ರೆಸಿಪ್ರೋಕಲ್, 2 into tan inverse ಇಲ್ಲಿ ಕೂಡ t by 1 by 2 ಅಂದ್ರೆ 2t, 2 ಮೇಲೆ ಹೋಗ್ಬಿಡತ್ತೆ. ಸೊ ಇಂಟರ್ವಲ್ 0 to infinity. ಮೈನಸ್ 5 by 6 ಪ್ಲಸ್ ನೋಡಿ 2 ಹೊರಗಡೆ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇದೆ ತಗೋಬಹುದು 2 by 3 ಇಂಟು ಟ್ಯಾನ್ ಇನ್ವರ್ಸ್ ಫಸ್ಟ್ ಅಪ್ಪರ್ ಲಿಮಿಟ್ 2 into infinity, ದೆನ್ ಲೋವರ್ ಲಿಮಿಟ್ 2 into 0 ಬರುತ್ತೆ. ಸೊ ಐ ಈಸ್ ಈಕ್ವಲ್ ಟು ಮೈನಸ್ 5 by 6 ಪ್ಲಸ್ 2 by 3 ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ, ನೋಡಿ 2 into infinity ಅಂದ್ರೆ ಇನ್ಫಿನಿಟಿ, 2 into 0 is 0. ಸೊ ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ ಇಲ್ಲಿ ಬರ್ತಿದೆ ನೋಡಿ pi by 2, ಸೊ ಟ್ಯಾನ್ ಇನ್ವರ್ಸ್ 0 ಅಂತಂದ್ರೆ 0. So I is equal to minus pi by 6 plus 2 by 3 into pi by 2. 2 cancel ಆಯಿತು. ಸೊ minus pi by 6 plus pi by 3. LCM ತಗೊಂಡ್ರೆ 6 ಬಂತು. ಸೊ minus pi plus 2 pi ಅಂದ್ರೆ pi by 6. ಸೊ ನೋಡಿ 26th ಆನ್ಸರ್ ನೋಡಿ pi by 6. ನೆಕ್ಸ್ಟ್ ನೋಡಿ 27th ಕ್ವಶನ್ ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್. ಇದು ಕೂಡ ಡೆಫಿನೆಟ್ ಇಂಟಿಗ್ರಲ್
ಫಂಕ್ಷನ್ ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3 sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ sin 2x ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3 sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಏನಿದೆ ನಮಗೆ ಸ್ಕ್ವೇರ್ ರೂಟ್ sin 2x. ನೋಡಿ ಇಲ್ಲಿ ಏನು ಮಾಡ್ತೀನಿ ನಾನು, ಮೈನಸ್ ಹೊರಗಡೆ ಬ್ರಾಕೆಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮೈನಸ್ ಇಂಟು ಮೈನಸ್ ನಮ್ಗೆ ಏನಾಗುತ್ತೆ ಪ್ಲಸ್. ನಾನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಏನಕ್ಕಂದರೆ ನನಗೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕಾದ್ರೆ ಇಲ್ಲಿ sin x ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರಬೇಕು ನನಗೆ. ಸಬ್ಸ್ಟಿಟ್ಯೂಷನ್ ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ, ಸೊ ಆ ಒಂದು ಫಾರ್ಮೆಟ್ನ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ. ಸೊ ಏನಾಗುತ್ತೆ ಇವಾಗ, ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3 sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್, ನೋಡಿ ಔಟ್ ಸೈಡ್ ಮೈನಸ್ ಹಂಗೆ ಇಡ್ತಾ ಇದ್ದೀನಿ. ಸೊ ಇನ್ಸೈಡು ಮೈನಸ್ sin 2x ಮೈನಸ್ sin 2x. ಸೊ ಇಲ್ಲಿ ಏನು ಮಾಡ್ತೀನಿ, -1 ಮತ್ತು +1. ನೋಡಿ 1ಅನ್ನು ನಾನು ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ಕೊತಾ ಇದ್ದೀನಿ. ನೋಡಿ ವಾಪಸ್ ನಮ್ಗೆ ಮತ್ತೆ ಏನು ಬರುತ್ತೆ, ಮೈನಸ್ sin 2x ಬರುತ್ತೆ. ಸೊ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3 sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಮೈನಸ್ ಆಸ್ ಇಟ್ ಈಸ್ ಬ್ರಾಕೆಟ್ ಒಳಗಡೆ -1. ಇಲ್ಲಿ ನೋಡಿ +1 ಇದೆಯಲ್ಲ, 1 ಪ್ಲೇಸಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ ಮತ್ತೆ ಐಡೆಂಟಿಟಿ ಯೂಸ್ ಮಾಡ್ಕೊತೀನಿ. ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಏನಿದೆ ನಮಗೆ 1 ಅಂತ. ಸೊ 1 ಪ್ಲೇಸಲ್ಲಿ ನನಗೆ ಇಲ್ಲಿ ಎಕ್ಸ್ ವೇರಿಯೇಬಲ್ ಇದೆ. ಸೊ ಏನು ಬರುತ್ತೆ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್, ಇಲ್ಲಿ ನೋಡಿ sin 2x ಅಂದರೆ ಇದಕ್ಕೂ ಕೂಡ ಫಾರ್ಮುಲಾ ಇದೆ, sin 2a ಫಾರ್ಮುಲಾ. ನೋಡಿ sin 2a ಏನಿದೆ, 2 ಇಂಟು sin a ಇಂಟು ಕಾಸ್ ಎ. ಸೊ ಏನು ಬರುತ್ತೆ ಇಲ್ಲಿ, 2 ಇಂಟು sin a ಇಂಟು ಕಾಸ್ ಎ. ಸಾರಿ ಎಕ್ಸ್ ಇದೆಯಲ್ಲ, ಓಕೆ ಜನರಲ್ ಫಾರ್ಮುಲಾ ಎ ಬರುತ್ತೆ, ಬಟ್ ಇಲ್ಲಿ ಎಕ್ಸ್ ಇದೆ, ನಾವು ಎಕ್ಸೇ ತೊಗೋಬೇಕು. ಯಾವ ವೇರಿಯೇಬಲ್ ಇರುತ್ತಲ್ಲ ಅದೇ ವೇರಿಯೇಬಲ್ ತೊಗೋಬೇಕು. 2 ಇಂಟು sin x ಇಂಟು ಕಾಸ್ ಎಕ್ಸ್ ಇಂಟು ಏನಿದೆ ಡಿ ಎಕ್ಸ್. ಸೊ ಇವಾಗ ನೋಡಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3 ಅಂದರೆ ಐ ಈಸ್ ಈಕ್ವಲ್ ಟು ಇದು. ಸೊ sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಮೈನಸ್ ಇನ್ ದ ಬ್ರಾಕೆಟ್ -1 ಆಸ್ ಇಟ್ ಈಸ್. ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಎಕ್ಸ್ ಬರುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಇಂಟು sin x ಕಾಸ್ ಎಕ್ಸ್ ಅಂದರೆ ಯಾವ್ದು ಬರುತ್ತೆ ನಮಗೆ ಫಾರ್ಮುಲಾ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೋಡಿ ಏನಿದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, a ಮೈನಸ್ ಮೈನಸ್ ಇದೆ ಇಲ್ಲಿ. ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕು. a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2a. ಸೊ ಇಲ್ಲಿ ನೋಡಿ ಏನು ಬರುತ್ತೆ ಹಂಗಿದ್ರೆ ನಮಗೆ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಕಾಸ್ ಎಕ್ಸ್ ಪ್ಲಸ್ ಮೈನಸ್ ಸೈನ್ ಎಕ್ಸ್, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಬಿಕಾಸ್ ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ 2 sin x ಇಂಟು ಕಾಸ್ ಎಕ್ಸ್ ಅಂದರೆ sin x ಮೈನಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ನೋಡಿ ಹೊರಗಡೆ ಮೈನಸ್ ಹಂಗೆ ಇದೆ, ನಾನು ಚೇಂಜ್ ಮಾಡ್ತಿಲ್ಲ, ಇಂಟು ಡಿ ಎಕ್ಸ್. ಸೊ ಇವಾಗ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ನೋಡಿ ಏನು ಬರುತ್ತೆ ಸಬ್ಸ್ಟಿಟ್ಯೂಷನ್, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ನಾವು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನೋಡಿ ಏನು ಬರುತ್ತೆ, ಪುಟ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಸೊ ನೋಡಿ ಪುಟ್ ಮಾಡಿದ್ಮೇಲೆ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನು ಬರುತ್ತೆ, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್
minus cos x sin x differentiation cos x is equal to dt divided by dx. ಸೊ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ, ಮೈನಸ್ ಕಾಮನ್ ತಗೊಂಡ್ರೆ ಏನು ಬರುತ್ತೆ ನಮಗೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ನೋಡಿ ಡಿ ಎಕ್ಸನ್ನು ನಾನು ಈ ಕಡೆ ತಗೊಂಡೆ, ಡಿ ಎಕ್ಸ್ ಡಿ ಟಿ ಸಪ್ರೇಟ್ ಮಾಡಿದಾಗ ಸೊ ಏನು ಬರುತ್ತೆ ಇವಾಗ ನಮಗೆ, sin x plus cos x into dx is equal to minus dt. ನೋಡಿ ಈ ಮೈನಸ್ ನಾನು ಈ ಕಡೆ ತಗೊಂಡೆ, ಏನಕ್ಕಂದ್ರೆ ನಮಗೆ sin x plus cos x ಇದೆ. ಸೊ ಇಲ್ಲಿ ಏನಾಗುತ್ತೆ, sin x plus cos x into dx is a dt. ಓಕೆ, ನೆಗೆಟಿವ್ ಬಂತಲ್ಲ, ಸೊ ಒಂದು ನಿಮಿಷ ಇಲ್ಲಿ ಏನು ಮಾಡೋಣ, sin x ಮೈನಸ್ ಕಾಸ್ ಎಕ್ಸ್ ಅಂತ ತಗೋಣ. ಸೊ ಇಲ್ಲಿ ಏನು ಮಾಡೋಣ, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಅವಾಗ ನಮಗೆ ಪ್ಲಸ್ ಬಂದ್ಬಿಡುತ್ತೆ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಸೊ ಇವಾಗ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ ಇಲ್ಲೇನು ಬರುತ್ತೆ, ಸೈನ್ ಎಕ್ಸ್ ಅಂತಂದರೆ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್. ಸೊ ಮೈನಸ್ ಮೈನಸ್ ಪ್ಲಸ್ ಆಗಿಬಿಡುತ್ತೆ, ಸೊ ಅಲ್ಲಿ ಮೈನಸ್ ಬರೋದೇ ಇಲ್ಲ ನಮಗೆ. ಸೊ ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್ ಈಸ್ ಅ ಕಾಸ್ ಎಕ್ಸು ಮೈನಸ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ಸೊ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಏನಕ್ಕಂದರೆ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಈಸ್ ಈಕ್ವಲ್ ಟು ಡಿ ಟಿ. ಇವಾಗ ನೋಡಿ ಏನು ಬರುತ್ತೆ ನಮಗೆ, ಇದು ಎಕ್ಸ್ ವ್ಯಾಲ್ಯೂ ಇಂಟರ್ವಲ್ ಏನಿತ್ತು π/6 to π/3. ಸೊ ಇವಾಗ ಟಿ ಏನು ಬರುತ್ತೆ, 1. ನೋಡಿ ಸಬ್ಸ್ಟಿಟ್ಯೂಷನ್, ಡೆಫಿನೆಟ್ ಇಂಟಿಗ್ರಲಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದ್ರೆ ಕಂಪಲ್ಸರಿ ಎಕ್ಸ್ ಇಂಟರ್ವಲನ್ನು ಟಿಗೆ ಕನ್ವರ್ಟ್ ಮಾಡ್ಕೋಬೇಕು. when x is equal to π/6. ಸೊ ಟಿ ಏನಾಗುತ್ತೆ ನಮಗೆ, ಟಿ is equal to sin π/6, ಎಕ್ಸ್ ಪ್ಲೇಸಲ್ಲಿ π/6 ಮೈನಸ್ ಕಾಸ್ π/6. ನೋಡಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಸೈನ್ π/6 ಅಂದರೆ 30 ಡಿಗ್ರಿ ಏನು ಬರುತ್ತೆ, ಸೈನ್ π/6 ವ್ಯಾಲ್ಯೂ 1/2 30 ಡಿಗ್ರಿ ಮೈನಸ್ 1/2 ಮೈನಸ್ ಕಾಸ್ π/6 ಅಂದರೆ √3/2. ಸೊ ಸಿಂಪ್ಲಿಫೈ ಮಾಡಿದ್ರೆ 2, ನೋಡಿ ಎಲ್ ಸಿ ಎಮ್ 2 ಬರುತ್ತೆ, ಇವನ್ ಡಿನಾಮಿನೇಟರ್ 2 ಇದೆ. ಸೊ ಏನು ಬರುತ್ತೆ, 1 ಮೈನಸ್ √3. ಸಪೋಸ್ ಟಿ ಎಕ್ಸ್ ಈಸ್ ಈಕ್ವಲ್ ಟು π/3 ತಗೊಂಡಾಗ ಇಲ್ಲಿ ನೋಡಿ ಮೇಲೆ π/6 to π/3 ಇದೆ. ಸೊ ಇಫ್ ಎಕ್ಸ್ ಈಸ್ ಈಕ್ವಲ್ ಟು π/3, ಸೊ ಟಿ ವ್ಯಾಲ್ಯೂ ಏನು ಬರುತ್ತೆ ನಮಗೆ, ಟಿ ಈಸ್ ಈಕ್ವಲ್ ಟು ಸೈನ್ π/3 ಮೈನಸ್ ಕಾಸ್ π/3. ಏನಕ್ಕಂದರೆ ನಾವು ಏನು ತಗೊಂಡಿದ್ವಿ, ಟಿ ಅಂದರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಸೊ ಎಕ್ಸ್ ಪ್ಲೇಸಲ್ಲಿ π/3 ಈಸ್ ಈಕ್ವಲ್ ಟು ಏನು ಬರುತ್ತೆ, ಸೈನ್ π/3 ಅಂತಂದರೆ √3/2 ಮೈನಸ್ ಕಾಸ್ π/3 ಅಂತಂದರೆ 1/2. ಸೊ ಎಲ್ ಸಿ ಎಮ್ ತಗೊಂಡ್ಮೇಲೆ ಏನಾಗುತ್ತೆ 2, ಸೊ √3 ಮೈನಸ್ 1. ಇವಾಗ ಟಿ ವೇರೀಸ್ ಫ್ರಮ್ ಏನಾಯಿತು ನಮಗೆ, ಟಿ ವೇರೀಸ್ ಫ್ರಮ್ 1 ಮೈನಸ್ √3/2 ಟು √3 ಮೈನಸ್ 1 ಡಿವೈಡೆಡ್ ಬೈ 2 ಅಂತ. ಸೊ ಟಿ ವ್ಯಾಲ್ಯೂ ಚೇಂಜ್ ಆಯಿತು ಇಂಟರ್ವಲ್. ಸೊ ಇವಾಗ ಏನು ಬರುತ್ತೆ, ಐ ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಏನಿದೆ ನೋಡಿ ಮೇಲೆ ಇಂಟಿಗ್ರಲ್ π/6 to π/3. ಸೊ ಇಲ್ಲಿ ಏನು ಚೇಂಜ್ ಆಗುತ್ತೆ ಇಂಟಿಗ್ರಲ್, 1 ಮೈನಸ್ √3/2 ಟು √3 ಮೈನಸ್ 1/2. ಸೊ ಫಂಕ್ಷನ್ ನೋಡಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಇರುತ್ತೆ, ಇಂಟು ಡಿ ಎಕ್ಸ್ ಏನಾಗುತ್ತೆ ನಮಗಿಲ್ಲಿ ಡಿ ಟಿ ಡಿವೈಡೆಡ್ ಬೈ
ನೋಡಿ ಡಿನಾಮಿನೇಟ್ರಲ್ಲಿ ಏನಿದೆ ಸ್ಕ್ವೇರ್ ರೂಟ್ ಮೈನಸ್ ಆಫ್ -1 ಪ್ಲಸ್ ನೋಡಿ ಏನಿದೆ ಇಲ್ಲಿ sin x minus cos x whole square. sin x minus cos x ಅಂದರೆ t square. Further simplification is equal to integration 1 minus root 3 by 2 to root 3 minus 1 by 2. So dt divided by square root. ನೋಡಿ ಇಲ್ಲಿ ಸೈನ್ ಅನ್ನು ಮಲ್ಟಿಪ್ಲೈ ಮಾಡ್ಕೊತೀನಿ ಇವಾಗ ಏನು ಬರುತ್ತೆ -1 into -1 is a 1 minus into plus minus t square. ಸೊ ಇವಾಗ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಏನನ್ನು ಯೂಸ್ ಮಾಡ್ಕೋಬೇಕು ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ನೋಡಿ ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನು ಯೂಸ್ ಮಾಡಿ. ಸೊ i ಈಸ್ ಈಕ್ವಲ್ ಟು ಏನು ಬರುತ್ತೆ ಇವಾಗ ಇಂಟಿಗ್ರೇಷನ್ ಇಲ್ಲಿ ನೋಡಿ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ √3 minus 1 divided by 2. ಸೊ ಇಲ್ಲಿ √3 minus 1 divided by 2 ಇದೆ. ಸೊ -2 ಪ್ಲಸ್ ಇದೆ. ಸೊ dt divided by square root 1 minus t square. ಇಲ್ಲಿ ನೋಡಿ ಡೆಫಿನೆಟ್ ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಇತ್ತಲ್ಲ ಇಂಟಿಗ್ರೇಷನ್ -a to a f of x is equal to 2 into integration 0 to a f of x into dx ಅಂತ. ಸಾರಿ ಇಲ್ಲೇನು ಡಿ ಎಕ್ಸ್ ಬರುತ್ತೆ ಇಂಟು ಡಿ ಎಕ್ಸ್ ಯಾವಾಗಪ್ಪ ಅಂದರೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈವನ್ ಇದ್ದಾಗ ಸೊ ಇಲ್ಲಿನೂ ನೋಡಿ ಸಪೋಸ್ ನಾನು ಎಕ್ಸ್ ಪ್ಲೇಸಲ್ಲಿ ಎಫ್ ಆಫ್ ಇಲ್ಲಿ ನೋಡಿ ಟಿ ಇದೆಯಲ್ಲ ಟಿ ಪ್ಲೇಸಲ್ಲಿ ಅಂದರೆ ಲೈಕ್ ಇಲ್ಲಿ ಎಕ್ಸ್ ಇದೆ ನಮ್ಗೆ ಇಲ್ಲಿ ಟಿ ಇದೆ. ಸೊ ಟಿ ಪ್ಲೇಸಲ್ಲಿ -t ತೊಗೊಂಡ್ರು ಕೂಡ -t ಹೋಲ್ ಸ್ಕ್ವೇರ್ ನಮಗೆ +t ಬರುತ್ತೆ ವಾಪಸ್. ಸೊ ಏನಾಗುತ್ತೆ ಹಂಗಿದ್ರೆ ನಮಗೆ ಇದು 2 into integration 0 to √3 minus 1 divided by 2. So dt divided by square root 1 minus t square. Using properties of the definite integral ನೋಡಿ ಇದನ್ನ ಯೂಸ್ ಮಾಡಿದರೆ ಏನಕ್ಕಂದ್ರೆ f of x is even ಇದ್ದಾಗ. ಸೊ ಇಲ್ಲಿ ಏನು ಬರುತ್ತೆ ನಮಗೆ f of x even ಬರುತ್ತೆ ಬಿಕಾಸ್ t ಸ್ಕ್ವೇರ್ ಇದೆ. ಸೊ ಎಕ್ಸ್ ಪ್ಲೇಸಲ್ಲಿ ನಾವು ಟಿ ಸ್ಕ್ವೇರ್ ಎಕ್ಸ್ ಪ್ಲೇಸಲ್ಲಿ -x ಅಥವಾ ಇಲ್ಲಿ ಟಿ ಪ್ಲೇಸಲ್ಲಿ -t ಹಾಕಿದ್ರು ಕೂಡ ನಮಗೆ ಪ್ಲಸ್ಸೇ ಬರುತ್ತೆ. ಇವಾಗ ಪರ್ಟಿಕ್ಯುಲರ್ ಫಂಕ್ಷನ್ ಯಾವ್ದು ಬರುತ್ತೆ ನಮಗೆ ಇಂಟಿಗ್ರೇಷನ್ 1 divided by square root a square minus x square into dx ಏನು ಬರುತ್ತೆ sin inverse x by a plus c. ಸೊ ಇಲ್ಲಿ ನೋಡಿ a ಪ್ಲೇಸಲ್ಲಿ ಏನಿದೆ ನಮಗೆ 1 x ಪ್ಲೇಸಲ್ಲಿ t ಇದೆ. ಸೊ 2 ಆಸ್ ಇಟ್ ಈಸ್ sin inverse x ಪ್ಲೇಸಲ್ಲಿ t divided by 1. ಸೊ ಇಂಟರ್ವಲ್ ಏನಿದೆ 0 to √3 minus 1 divided by 2. ಸೊ ಇಲ್ಲಿ ನೋಡಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಈಸ್ ಈಕ್ವಲ್ ಟು 2 into sin inverse ಟಿ ಪ್ಲೇಸಲ್ಲಿ t/1 ಅಂದರೆ ಟೀನೇ ಟಿ ಪ್ಲೇಸಲ್ಲಿ √3 minus 1 divided by 2 minus sin 0 ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟು √3 minus 1 ಇದೆ ಲೋವರ್ ಲಿಮಿಟು 0 ಇದೆ. ಸೊ ಏನು ಬರುತ್ತೆ ಇವಾಗ 2 into sin inverse of √3 minus 1 divided by 2. ಸೊ 0 ಅಂತಂದರೆ sin 0 ಏನಿರುತ್ತೆ ನಮಗೆ ವ್ಯಾಲ್ಯೂ 0 ಇದೆ sin 91 ಇದೆ. ಸೊ sin 0 is a 0. ಸೊ ಆನ್ಸರ್ ಏನು ಬಂತು i is equal to 2 into sin inverse of √3 minus 1 divided by 2 ಅಂತ. ಸೊ ಇಲ್ಲಿ ನೋಡಿ ಕ್ಯಾನ್ಸಲ್ ಮಾಡಬೇಡಿ ಮತ್ತೆ ಈ 2 ಕ್ಯಾನ್ಸಲ್ ಆಗುತ್ತೆ ಇಲ್ಲ ಇದು ಸೈನ್ ಇನ್ವರ್ಸ್ ಆಫ್ ಇದೆ ಇದು ಇದಕ್ಕಿಂತ ಮುಂಚೆ ಇದೆ. ಸೊ ಸಪ್ರೇಟಾಗಿ ಆ್ಯಸ್ ಇಟ್ ಈಸೇ ತಗೋಬೇಕು. ಸೊ ನೋಡೋಣ ಕ್ವಶನ್ ಏನಿತ್ತು ಫಸ್ಟಿಂದ ಇಂಟಿಗ್ರೇಟ್ ದಿ ಫಂಕ್ಷನ್ ಇಂಟಿಗ್ರೇಷನ್ π/6 to π/3 sin x plus cos x divided by root sin 2x ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು i is equal to integration π/6 to π/3 sin x plus cos x divided by square root. ಇಲ್ಲಿ ನೋಡಿ ಏನು ಮಾಡಬೇಕು ಮೈನಸ್ ನಾನು ರೀಅರೇಂಜ್ ಮಾಡ್ಕೋಬೇಕು ಅದಕ್ಕೆ ಆಲ್ರೆಡಿ ಪ್ಲಸ್ ಇದೆ. ಸೊ ಮೈನಸ್ ಒಂದು ಹೊರಗಡೆ ತಗೊಂಡಾಗ ಮತ್ತೆ ವಾಪಸ್ ಪ್ಲಸ್ ಬರುತ್ತೆ ನಮಗೆ. ಸೊ -2 sin x into dx. ಇವಾಗ ಇಂಟಿಗ್ರೇಷನ್ π/6 to π/3 ನ್ಯೂಮರೇಟರ್ sin x plus cos x as it is
ಡಿನಾಮಿನೇಟರ್ ಅಲ್ಲಿ ಮೈನಸ್ ಸ್ಕ್ವೇರ್ ರೂಟ್ ಅಂಡರ್ ದಿ ಸ್ಕ್ವೇರ್ ರೂಟ್ ಮೈನಸ್ ಹೊರಗಡೆ ಬ್ರಾಕೆಟ್ ಅಲ್ಲಿ ನೋಡಿ +1 - 1 ಮಾಡಿದಾಗ ಮತ್ತೆ ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ ವಾಪಸ್ ಮೈನಸ್ sin 2x ಬರುತ್ತೆ. ಸೊ -1 + 1 ರಿಅರೇಂಜ್ -sin 2x into dx. ಇವಾಗ I is equal to integration π/6 to π/3 sin x plus cos x divided by square root minus as it is bracket ಅಲ್ಲಿ -1 as it is 1 place ಅಲ್ಲಿ ನೋಡಿ cos square theta plus sin square theta ಅಂದ್ರೆ 1 ಇದೆ. ಸೊ 1 place ಅಲ್ಲಿ ಏನು ಬಂತು ನಮಗೆ cos square x plus sin square x minus sin 2x ಅಥವಾ 2a ಫಾರ್ಮುಲಾ ಏನಿದೆ ನಮಗೆ sin 2a 2 into sin a cos x. ಸೊ 2 into sin x cos x into dx. ಇವಾಗ I is equal to integration π/6 to π/3 sin x plus cos x divided by square root ಮೈನಸ್ ಹಂಗೆ ತಗೊಂತಾ ಇದ್ದೀನಿ ಹೊರಗಡೆ. ಸೊ ಬ್ರಾಕೆಟ್ ಒಳಗಡೆ -1 ಆಸ್ ಇಟ್ ಈಸ್. ಇಲ್ಲಿ ನೋಡಿ cos square x plus sin square x -2 into sin x cos x ಅಂದ್ರೆ a minus b whole square is a square plus b square minus 2ab. ಸೊ ಏನ್ ಬರುತ್ತೆ a minus b sin x minus cos x whole square into dx. ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ put sin x minus cos x is a t. ಸೊ ಡಿಫರೆನ್ಷಿಯೇಷನ್ ಮಾಡಿದಾಗ sin x ಡಿಫರೆನ್ಷಿಯೇಷನ್ ಪ್ಲಸ್ cos x ಬರುತ್ತೆ. cos x ಡಿಫರೆನ್ಷಿಯೇಷನ್ ಮೈನಸ್ sin x. ಸೊ ಆಲ್ರೆಡಿ 1 ಮೈನಸ್ ಇದೆ. ಸೊ ಈಸ್ ಈಕ್ವಲ್ ಟು t ಡಿಫರೆನ್ಷಿಯೇಷನ್ dt by dx. ಸೊ cos x as it is ಮೈನಸ್ ಇಂಟು ಮೈನಸ್ ಪ್ಲಸ್ sin x. ಸೊ dx ಅನ್ನ ಈ ಕಡೆ ತಗೊಂಡ್ರೆ ಇಂಟು dx ಈಸ್ ಈಕ್ವಲ್ ಟು dt. ಸೊ ಇವಾಗ ವೇರಿಯಬಲ್ ಟ್ರಾನ್ಸ್ಫರ್ ಮಾಡಿದ್ರೆ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿದ್ರೆ ಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಎಕ್ಸ್ ವೇರಿ ಇಂಟರ್ವಲ್ಸ್ ಇರುತ್ತಲ್ಲ, ಸೊ ಅದು ಟಿ ಕನ್ವರ್ಟ್ ಆಗುತ್ತೆ. ಸೊ ಎಕ್ಸ್ π/6 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, sin x minus cos x ಅಂದ್ರೆ sin x ಪ್ಲೇಸ್ ಅಲ್ಲಿ π/6 ಮೈನಸ್ cos x ಪ್ಲೇಸ್ ಅಲ್ಲಿ π/6. ಸೊ sin π/6 is a 1/2 ಅಂದ್ರೆ 30 ಡಿಗ್ರಿ, cos 60 ಡಿಗ್ರಿ ಅಂದ್ರೆ √3/2. ಸೊ ಸಿಂಪ್ಲಿಫೈ ಮಾಡಿದಾಗ 1 minus √3 ಡಿವೈಡೆಡ್ ಬೈ 2. ಸೊ ಅದೇ ತರ ಅಪ್ಪರ್ ಲಿಮಿಟ್ ಏನಿದೆ ಇಲ್ಲಿ π/3. ಸೊ x π/3 ಇದ್ದಾಗ ಟಿ ವ್ಯಾಲ್ಯೂ sin π/3 ಮೈನಸ್ cos π/3 ಎಕ್ಸ್ ಪ್ಲೇಸ್ ಅಲ್ಲಿ ಇಲ್ಲಿ π/6 ಇಲ್ಲಿ π/3. ಸೊ sin 60 ಡಿಗ್ರಿ is a √3/2 minus cos 30 ಡಿಗ್ರಿ 60 ಡಿಗ್ರಿ is a 1/2. ಸೊ √3 minus 1/2. ಸೊ t varies from 1 minus √3/2 to √3 minus 1/2 ಅಂತ. ಸೊ ಇವಾಗ ಇಲ್ಲಿ ಇಂಟಿಗ್ರೇಷನ್ ಏನ್ ಬರುತ್ತೆ, I is equal to ಇಂಟರ್ವಲ್ ಚೇಂಜ್ ಆಯ್ತು 1 minus √3/2 to √3 minus 1/2. ಇಲ್ಲಿದೆ ನೋಡಿ ಬರ್ದಿದ್ದೀನಿ t varies from. ಇವಾಗ ನೋಡಿ sin x plus cos x into dx ಏನಿದೆ ನಮಗೆ dt. ಸೊ ಆ ಪ್ಲೇಸ್ ಅಲ್ಲಿ ಏನ್ ಬಂತು dt. ಅದೇ ತರ ಸ್ಕ್ವೇರ್ ರೂಟ್ ಮೈನಸ್ ಆಸ್ ಇಟ್ ಈಸ್ ಮೈನಸ್ ಬ್ರಾಕೆಟ್ ಒಳಗಡೆ -1 ಆಸ್ ಇಟ್ ಈಸ್ sin x minus cos x is a t. ಸೊ t ಸ್ಕ್ವೇರ್. ಇವಾಗ ಇಂಟಿಗ್ರೇಷನ್ 1 minus √3/2 to √3 minus 1/2 dt ಡಿವೈಡೆಡ್ ಬೈ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಇಂಟು -1 is a +1. ಸೊ ಮೈನಸ್ ಇಂಟು ಪ್ಲಸ್ is a minus t. ಇವಾಗ I is equal to ನೋಡಿ ಇಲ್ಲಿ ಇಂಟರ್ವಲ್ ಸೈನ್ ಮೈನಸ್ ಕಾಮನ್ ತಗೊಂಡಾಗ 1 minus √3/2 ಇದೆಯಲ್ಲ, ಮೈನಸ್ ಕಾಮನ್ ತಗೊಂಡ್ರೆ minus √3 becomes a plus √3 +1 becomes a -1 divided by 2. 2 ಇದೆ as it is √3 minus 1/2. ಸೊ dt divided by square root 1 minus t square. ಇಲ್ಲಿ ನೋಡಿ ಸಮ್ ಆಫ್ ದಿ ಯಾವ್ದಿದು ಡೆಫಿನೆಟ್ ಪ್ರಾಪರ್ಟೀಸ್ ಇದೆಯಲ್ಲ, ಡೆಫಿನೆಟ್ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್. ಸೊ ಏನಾಗುತ್ತೆ ಇಲ್ಲಿ ಇಂಟಿಗ್ರೇಷನ್ -a to a f of x into dx ಏನಿದೆ 2 times of integration 0 to a f of x into dx. ಯಾವಾಗ ಅಂದ್ರೆ f of x is even ಇದ್ದಾಗ. ಸೊ even ಇಲ್ಲಿ ನಮ್ಗೆ even ಫಂಕ್ಷನ್ ಬರುತ್ತೆ. ಏನಕ್ಕಂದ್ರೆ ನೋಡಿ ಟಿ ಪ್ಲೇಸ್ ಅಲ್ಲಿ ಮೈನಸ್ ಟಿ ಹಾಕಿದ್ರು ಹೋಲ್ ಸ್ಕ್ವೇರ್ ಇರೋದ್ರಿಂದ ನಮ್ಗೆ ಮತ್ತೆ ವಾಪಸ್ ಪ್ಲಸ್ ಟಿ ಸ್ಕ್ವೇರ್ ಅಂದ್ರೆ ಮೈನಸ್ ಇದೆ ಆಸ್ ಇಟ್ ಈಸ್, ಇಲ್ಲಿ ಮಾತ್ರ ಹೇಳ್ತಿರೋದು ನಾವು. ಸೊ ಇಲ್ಲಿ ನೋಡಿ ಏನ್ ಬರುತ್ತಂಗಿದ್ರೆ 2 into integration 0 to √3 minus 1/2 ಬಿಕಾಸ್ -a to a ಇದ್ದಾಗ 0 to a ಆಗುತ್ತೆ. ಇಲ್ಲಿ ನೋಡಿ ಎರಡು ಟರ್ಮ್ ಸೇಮ್ ಇದೆ, ಇದು ಮೈನಸ್ ಇದು ಪ್ಲಸ್ ಇದೆ. ಸೊ dt divided by square root 1 minus t square. ಇವಾಗ ಪರ್ಟಿಕ್ಯುಲರ್ ಫಂಕ್ಷನ್ ಇಂಟಿಗ್ರೇಷನ್ 1 divided by square root a square minus x square into dx ಏನಿದೆ sin inverse x by a plus. ಸೊ 2 as it is sin inverse x by a ಅಂದ್ರೆ t by 1. ಇಲ್ಲಿ x ಅಂದ್ರೆ t, a ಅಂದ್ರೆ 1.
ಸೊ 1 ಅನ್ನು ಇವನ್ 1 ಸ್ಕ್ವೇರ್ ಅಂತ ತಗೋಬೋದಿಲ್ಲ, 1 ಅಂತ ಬರೀಬಹುದು. ಏನಕ್ಕಂದ್ರೆ 1 ಅನ್ನು ಎಷ್ಟೇ ಸಾರಿ ಮಲ್ಟಿಪ್ಲೈ ಮಾಡಿದ್ರು 1 ಬರುತ್ತೆ. ಸೊ ಇವಾಗ ಇಂಟರ್ವಲ್ ಏನಿದೆ 0 to √3 minus 1/2. ಸೊ 2 as it is, ಅಪ್ಪರ್ ಲಿಮಿಟ್ ಫಸ್ಟ್ √3 minus 1/2 ಸೈನ್ ಇನ್ವರ್ಸ್ ಆಫ್ ಮೈನಸ್ ಸೈನ್ ಇನ್ವರ್ಸ್ ಆಫ್ 0. ಸೊ ಸೈನ್ ಇನ್ವರ್ಸ್ ಆಫ್ 0 ಅಥವಾ ಸೈನ್ 0 ಎರಡನ್ನೂ 0ನೇ ಬರುತ್ತೆ ವ್ಯಾಲ್ಯೂ. ಸೊ I is equal to ಏನು ಬಂತು 2 into ಸೈನ್ ಇನ್ವರ್ಸ್ √3 minus 1/2. 27th ಆನ್ಸರ್ ನೋಡಿ ಮಿಸ್ಲೇನಿಯಸ್ ಎಕ್ಸರ್ಸೈಸ್ ಅಲ್ಲಿ. ನೆಕ್ಸ್ಟ್ ನೋಡಿ 28th ಕ್ವಶನ್ ಇದೆ. ಇಂಟಿಗ್ರೇಟ್ ದಿ ಫಂಕ್ಷನ್ ಇಂಟಿಗ್ರೇಷನ್ 0 to 1 1 divided by square root 1 plus x minus root x into dx ಅಂತ ಇದೆ. ಸೊ ಫಸ್ಟ್ I is equal to integration 0 to 1 divided by square root 1 plus x minus root x into dx. ಸೊ ಇಲ್ಲೇನು ಮಾಡಬೇಕು, ಬೈ ರ್ಯಾಷನಲೈಸಿಂಗ್. ಏನಕ್ಕಂದ್ರೆ ಡಿನಾಮಿನೇಟ್ರಲ್ಲಿ ಇದೆಯಲ್ಲ, ಸೊ ಇದನ್ನು ಇವನ್ ನಾವು ನ್ಯೂಮರೇಟ್ರಿಗೂ ತೊಗೊಳಕ್ಕಾಗೋದಿಲ್ಲ, ಆಮೇಲೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಬೈ ರ್ಯಾಷನಲೈಸ್ ಮಾಡಿದ್ರೆ ನಾವು ಆವಾಗ ಕ್ಯಾನ್ಸಲೇಷನ್ ಆಗಿಬಿಟ್ಟು ನಮ್ಗೆ ಇಂಟಿಗ್ರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ರ್ಯಾಷನಲೈಸಿಂಗ್ ಅಂದರೆ ಇಲ್ಲಿ ನೋಡಿ ಡಿನಾಮಿನೇಟ್ರಲ್ಲಿ ಏನಿದೆಯಲ್ಲ ಅದ್ರದ್ದು ಅಪೋಸಿಟ್ ಸೈನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ. ಈ ಟರ್ಮು ವಿತ್ ಅಪೋಸಿಟ್ ಸೈನ್. I is equal to integration 0 to 1 divided by square root 1 plus x minus square root x into ಇಲ್ಲಿ ನೋಡಿ ರ್ಯಾಷನಲೈಸ್ ಅಂತಂದರೆ ಏನಾಗುತ್ತೆ ರೂಟ್ 1 plus x plus root x divided by square root 1 plus x plus root x into dx. ಇವಾಗ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, I is equal to integration 0 to 1 into this term ಏನಾಗುತ್ತೆ ರೂಟ್ 1 plus x plus root x ಡಿವೈಡೆಡ್ ಬೈ ಇಲ್ಲಿ ನೋಡಿ a plus b into a minus b ಫಾರ್ಮುಲಾ ಯೂಸ್ ಆಗುತ್ತೆ. ಏನಿದೆ a plus b into a minus b ಈಸ್ ಈಕ್ವಲ್ ಟು ಏನಿದೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಥವಾ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಕೂಡ ಹೇಳ್ಬೋದು. ಸೊ ಏನಾಗುತ್ತೆ ಸ್ಕ್ವೇರ್ ರೂಟ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇವಾಗ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ I ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to 1. ಸೊ ನ್ಯೂಮರೇಟಲ್ಲಿ ಏನು ಚೇಂಜ್ ಆಗೋದಿಲ್ಲ, ರೂಟ್ 1 ಪ್ಲಸ್ ಎಕ್ಸು ಪ್ಲಸ್ ರೂಟ್ ಎಕ್ಸ್ ಹಂಗೆ ಇರುತ್ತೆ. ಸೊ ಡಿನಾಮಿನೇಟರಲ್ಲಿ ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಡಿನಾಮಿನೇಟರಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ರಿಮೈನಿಂಗ್ 1 ಇರುತ್ತೆ. ಸೊ ಡಿನಾಮಿನೇಟರಲ್ಲಿ 1 ಅಂದರೆ ಬರಿಬೋದು, ಇಲ್ಲ ಹಂಗೇನು ಡೈರೆಕ್ಟಾಗಿ ತೊಗೋಬೋದು. ಸೊ ನ್ಯೂಮರೇಟರಲ್ಲಿ ರೂಟ್ 1 ಪ್ಲಸ್ ಎಕ್ಸು ಇಂಟು ಡಿ ಸಪ್ರೇಟ್ ಮಾಡ್ಬೋದು ಪ್ಲಸ್ ಇಂಟಿಗ್ರೇಷನ್ 0 to 1 ಸ್ಕ್ವೇರ್ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ ಡಿನಾಮಿನೇಟರ್ 1 ಮಾತ್ರ ಇದೆ, ಸೊ 1 ಬರೀಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಡಿನಾಮಿನೇಟರಲ್ಲಿ ಡಿಫಾಲ್ಟ್ 1 ಇದ್ದೇ ಇರುತ್ತೆ. ಸೊ ರೂಟ್ 1 ಪ್ಲಸ್ ಎಕ್ಸ್ ಸಪ್ರೇಟು ಮತ್ತು ರೂಟ್ ಎಕ್ಸ್ ಸಪ್ರೇಟು. ಇವಾಗ ಇಂಟಿಗ್ರೇಷನ್ ಮಾಡಬೇಕಾದ್ರೆ ರೂಟನ್ನು ನಾವು ಟು ದಿ ಪವರ್ 1/2 ಅಂತ ಕೂಡ ತಗೋಬಹುದು. ಇಂಟಿಗ್ರೇಷನ್ 0 to 1 ಪ್ಲಸ್ ಎಕ್ಸ್ ಟು ದಿ ಪವರ್ 1/2 ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 0 to 1 ಎಕ್ಸ್ ಟು ದಿ ಪವರ್ 1/2 ಇಂಟು ಡಿ ಎಕ್ಸ್. ನೋಡಿ ಇದನ್ನ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಏನನ್ನ ಯೂಸ್ ಮಾಡ್ಕೊತೀವಿ, ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್. ಏನಿದೆ ನಮಗೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಸೊ ನೋಡಿ ಇಲ್ಲಿ ಏನಾಗುತ್ತೆ ಇವಾಗ ಇಂಟಿಗ್ರೇಷನ್ ಮಾಡಿದ್ರೆ 1 ಪ್ಲಸ್ ಎಕ್ಸ್ ಏನು ಬರುತ್ತೆ 1 ಪ್ಲಸ್ ಎಕ್ಸ್ ಟು ದಿ ಪವರ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1. ಸೊ ಇಂಟರ್ವಲ್ ಏನಿದೆ 0 to 1 ಪ್ಲಸ್ ಎಕ್ಸ್ ಟು ದಿ ಪವರ್ 1/2 ಅಂದರೆ ಎಕ್ಸ್ ಟು ದಿ ಪವರ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1. ಸೊ ಇಲ್ಲಿ ಕೂಡ ಇಂಟರ್ವಲ್ ಏನಿದೆ 0 to 1. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ I ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 1 ಪ್ಲಸ್ ಎಕ್ಸು ಟು ದಿ ಪವರ್ 1/2 ಪ್ಲಸ್ 1 ಅಂತಂದರೆ ಎಲ್ ಸಿ ಎಮ್ 2 ಬರುತ್ತೆ. ಸೊ 2 ಮಲ್ಟಿಪ್ಲೈ ಆದರೆ 2 ಪ್ಲಸ್ 1 ಇಸ್ 3/2. ಸೊ ಇಲ್ಲಿನೂ ಕೂಡ 3/2 ಇಂಟರ್ವಲ್ 0 to 1 ಪ್ಲಸ್
ಎಕ್ಸ್ ಟು ದಿ ಪವರ್ 1/2 ಪ್ಲಸ್ 1 ಈಸ್ 3/2. ಏನಕ್ಕಂದ್ರೆ ಎಲ್ ಸಿ ಎಂ ತಗೊಂತೀವಿ ರಾಷನಲ್ ನಂಬರ್ ಆಡಿಷನ್ ಮಾಡ್ಬೇಕಾದ್ರೆ. ಸೊ ಇಲ್ಲಿ ಏನ್ ಬರುತ್ತೆ 3/2. ಇಂಟರ್ವಲ್ ಏನಿದೆ 0 to 1. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಐ ಈಸ್ ಈಕ್ವಲ್ ಟು, ಸೊ 3/2 ಇದೆಯಲ್ಲ ಅದೇನಾಗುತ್ತೆ ರೆಸಿಪ್ರೋಕಲ್ 2/2. ಸೊ ಇಂಟರ್ವಲ್ 1 ಪ್ಲಸ್ ಎಕ್ಸ್ ಅಂತಂದ್ರೆ 1 ಫಸ್ಟ್ ಅಪ್ಪರ್ ಲಿಮಿಟ್ ಟು ದಿ ಪವರ್ 3/2 ಮೈನಸ್ 1 ಪ್ಲಸ್ ಎಕ್ಸ್ ಪ್ಲೇಸಲ್ಲಿ 0 ಟು ದಿ ಪವರ್ 3/2 ಪ್ಲಸ್ ಇಲ್ಲಿನೂ ಕೂಡ 3/2 ಏನಾಗುತ್ತೆ 2/2. ಇಂಟರ್ವಲ್ಸ್ ಎಕ್ಸ್ ಪ್ಲೇಸಲ್ಲಿ 1 ಟು ದಿ ಪವರ್ 3/2 ಮೈನಸ್ ಎಕ್ಸ್ ಪ್ಲೇಸಲ್ಲಿ 0 ಟು ದಿ ಪವರ್ 3/2. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು 2/3. ಇಲ್ಲಿ ನೋಡಿ 1 ಪ್ಲಸ್ 1 ಅಂದರೆ 2 ಟು ದಿ ಪವರ್ 3/2 ಮೈನಸ್ 1 ಪ್ಲಸ್ 0 ಅಂತಂದರೆ 1 ಟು ದಿ ಪವರ್ 3/2 ಪ್ಲಸ್ 2/3 ಇಂಟು 1 ಟು ದಿ ಪವರ್ 3/2 ಅಂದರೆ 1 ಆಗುತ್ತೆ. 0 ಟು ದಿ ಪವರ್ ಎನಿಥಿಂಗ್ ಮೀನ್ಸ್ 0ನೇ ಬರುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ 2/3 ಇಂಟು ಇಲ್ಲಿ ನೋಡಿ 2 ಟು ದಿ ಪವರ್ 3 ಅಂತಂದರೆ ನೋಡಿ 2 ಟು ದಿ ಪವರ್ 3 ಟು ದಿ ಪವರ್ 1/2 ಮೈನಸ್ 1 ಟು ದಿ ಪವರ್ ಎನಿಥಿಂಗ್ 1 ಪ್ಲಸ್ 2/3 ಇಂಟು 1 ಈಸ್ 2/3. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ 2/3 ಇಂಟು 2 ಕ್ಯೂಬ್ ಅಂತಂದರೆ 8. ಸೊ 8ಗೆ ರೂಟ್ ಮೈನಸ್ 1 ಪ್ಲಸ್ 2/3. ಸೊ ಇವಾಗ 2/3 ರೂಟ್ 8 2√2 ಅಂತ ಕೂಡ ತಗೋಬಹುದು ಮಲ್ಟಿಪ್ಲೈ ಮಾಡಿದಾಗ. ನೋಡಿ 2/3 ಇಂಟು 1 ಅಂದರೆ ಮೈನಸ್ 2/3 ಪ್ಲಸ್ 2/3. ಸೊ ಕ್ಯಾನ್ಸಲ್ ಆಗುತ್ತೆ. ಈ 2/3 ಕಾನ್ಸ್ಟೆಂಟ್ ಆಸ್ ಇಟ್ ಈಸು. 2/3 ಇಂಟು ಮೈನಸ್ 1 ಅಂದರೆ ಮೈನಸ್ 2/3. ಸೊ ಆನ್ಸರ್ ಏನು ಬರುತ್ತೆ 2 2s 4. 4√2 ಡಿವೈಡೆಡ್ ಬೈ 3. ಸೊ ಸಿಂಪ್ಲಿಫಿಕೇಶನ್ ಮಾಡಿದಾಗ ಆನ್ಸರ್ ಏನು ಬಂತು ನಮಗೆ 4 ಇಂಟು √2 ಡಿವೈಡೆಡ್ ಬೈ 3. ಸೊ ನೋಡಿ ಕ್ವಶನ್ ಏನಿದೆ ನೋಡೋಣ. ಇಂಟಿಗ್ರೇಟ್ ದಿ ಫಂಕ್ಷನ್ integration 0 to 1 divided by square root 1 plus x minus root x into dx. So I is equal to integration 0 to 1 divided by root 1 plus x minus root x into dx. ನೋಡಿ ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ರ್ಯಾಷನಲೈಸಿಂಗ್. ಬೈ ರ್ಯಾಷನಲೈಸಿಂಗ್ ಅಂದರೆ ಸೊ ವಿತ್ ರೆಸ್ಪೆಕ್ಟ್ ಟು ಡಿನಾಮಿನೇಟರ್ ಇಲ್ಲಿ ಮೈನಸ್ ಇದೆ, ಸೊ ಅಪೋಸಿಟ್ ಸೈನ್ ಪ್ಲಸ್ಸು. ಸೊ ಈ ಟರ್ಮು ಮಲ್ಟಿಪ್ಲೈ ಡಿವೈಡ್ ಆಗುತ್ತೆ ವಿತ್ ಅ ಪ್ಲಸ್. ಸೊ ಇಲ್ಲಿ ನೋಡಿ ಮಲ್ಟಿಪ್ಲೈ ಡಿವೈಡ್ ಮಾಡಿದಾಗ ಇಂಟಿಗ್ರೇಷನ್ 0 to 1 ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಇಂಟು 1 ಅಂದರೆ ಆಸ್ ಇಟ್ ಈಸ್ ಇದೇ ಬರುತ್ತೆ ಡಿವೈಡೆಡ್ ಬೈ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to 1. ಸೊ ನ್ಯೂಮರೇಟ್ರಲ್ಲಿ ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಆಸ್ ಇಟ್ ಈಸ್ ಡಿವೈಡೆಡ್ ಬೈ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್. ಸೊ 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್, ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಇಂಟಿಗ್ರೇಷನ್ 0 to 1 ಸ್ಕ್ವೇರ್ ರೂಟ್ 1 ಪ್ಲಸ್ ಎಕ್ಸ್ 1 ಟರ್ಮು ಡಿವೈಡೆಡ್ ಬೈ 1 ಇರುತ್ತೆ, ಎರಡಕ್ಕೂ ಬರಿಬೋದು. ಡಿವೈಡೆಡ್ 1 ಅಂದರೆ ಆಸ್ ಇಟ್ ಈಸ್ ಇರುತ್ತೆ. ಸೊ ನೋಡಿ 1 ರಿಮೈನಿಂಗ್ ಇತ್ತು. ಆಮೇಲೆ ಅದೇ ಥರ ಇಂಟಿಗ್ರೇಷನ್ 0 to 1 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ರೂಟನ್ನು ನಾವು ಟು ದಿ ಪವರ್ 1/2 ತಗೋಬೋದು. ಇಂಟಿಗ್ರೇಷನ್ 0 to 1 ಪ್ಲಸ್ ಎಕ್ಸ್ ಟು ದಿ ಪವರ್ 1/2 ಪ್ಲಸ್ ಇಂಟಿಗ್ರೇಷನ್ 0 to 1 ಎಕ್ಸ್ ಟು ದಿ ಪವರ್ 1/2 ಇಂಟು ಡಿ ಎಕ್ಸ್. ನೋಡಿ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಏನು ಯೂಸ್ ಮಾಡ್ಕೊತೀವಿ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್. ಸೊ ಏನಾಗುತ್ತೆ 1 ಪ್ಲಸ್ ಎಕ್ಸ್ ಟು ದಿ ಪವರ್ 1/2 ಪ್ಲಸ್ 1 ಎನ್ ಅಂದರೆ 1/2. ಸೊ ಡಿವೈಡೆಡ್ ಬೈ 1/2 ಪ್ಲಸ್ 1 ಪ್ಲಸ್ ಎಕ್ಸ್ ಟು ದಿ ಪವರ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1 ಇಂಟರ್ವಲ್ 0 to 1 ಎರಡಕ್ಕೂ. ಸೊ 1 ಪ್ಲಸ್ ಎಕ್ಸ್ ಟು ದಿ ಪವರ್ 1/2 ಪ್ಲಸ್ 1 ಅಂದರೆ 3/2. ಎಲ್ ಸಿ ಎಮ್ ತಗೋಬೇಕಿಲ್ಲಿ. ಸೊ ಎಲ್ ಸಿ ಎಮ್ 2 ಬಂದಾಗ ಈ ಕಡೆ 2 ಮಲ್ಟಿಪ್ಲೈ ಆಗ್ಬಿಟ್ಟು 1 ಪ್ಲಸ್ 2 ಇಸ್ 3/2. ಸೊ ಡಿನಾಮಿನೇಟರ್ಲಿನೂ 3/2. ಅದೇ ಥರ ಎಕ್ಸ್ ಟು ದಿ ಪವರ್ 1/2 ಪ್ಲಸ್ 1 ಅಂದರೆ 3/2 ಡಿವೈಡೆಡ್ ಬೈ 1/2 ಪ್ಲಸ್ 1 ಅಂದರೆ 3/2 ಇಂಟರ್ವಲ್ 0 to 1. ಇವಾಗ
3/2, ಸೊ ರೆಸಿಪ್ರೋಕಲ್ 2/3. ಸೊ ಇಂಟರ್ವಲ್ ಅಪ್ಪರ್ ಲಿಮಿಟ್ ಪುಟ್ ಮಾಡ್ಬೇಕಾದ್ರೆ 1 + 1 ಟು ದಿ ಪವರ್ 3/2, ಎಕ್ಸ್ ಪ್ಲೇಸಲ್ಲಿ 1 ಮೈನಸ್ 1 ಪ್ಲಸ್ ಎಕ್ಸ್ ಪ್ಲೇಸಲ್ಲಿ 0. ಸೊ ಟು ದಿ ಪವರ್ ಏನಿದೆ 3/2 ಪ್ಲಸ್ ಇಲ್ಲಿ 3/2 2/3 ಆಗುತ್ತೆ ರೆಸಿಪ್ರೋಕಲ್. ಸೊ ಎಕ್ಸ್ ಪ್ಲೇಸಲ್ಲಿ 1 ಅಪ್ಪರ್ ಲಿಮಿಟ್ 1 ಟು ದಿ ಪವರ್ 3/2 ಮೈನಸ್ ಲೋವರ್ ಲಿಮಿಟ್ 0 ಟು ದಿ ಪವರ್ 3/2. ಸೊ ಸಿಂಪ್ಲಿಫಿಕೇಶನ್ 2/3 ಆಸ್ ಇಟ್ ಈಸ್, 1 + 1 is 2, 2 ಟು ದಿ ಪವರ್ 3/2 ಮೈನಸ್ 1 + 0 ಅಂದರೆ 1, 1 ಟು ದಿ ಪವರ್ 3/2 ಪ್ಲಸ್ 2/3 ಆಸ್ ಇಟ್ ಈಸ್, 1 ಟು ದಿ ಪವರ್ 3/2 ಅಂದರೆ 1, 0 ಟು ದಿ ಪವರ್ ಎನಿಥಿಂಗ್ 0. ಸೊ ಇವಾಗ 2/3 ಇಂಟು 2 ಟು ದಿ ಪವರ್ 3 ನೋಡಿ ಇದು ನ್ಯೂಮರೇಟರಲ್ಲಿ ಇದೆಯಲ್ಲ, ಸೊ 2 ಕ್ಯೂಬ್ ಆಗುತ್ತೆ, ಹೋಲ್ ಟು ದಿ ಪವರ್ 1/2 ಬಿಕಾಸ್ 1/2 ಇಲ್ಲಿ ಮೈನಸ್ 1/2 1 ಟು ದಿ ಪವರ್ 3/2 ಅಂದರೆ 1 ಪ್ಲಸ್ 2/3 ಇಂಟು 1 2/3. ಸೊ 0 ಅಂದರೆ 0, 2/3 ಇಂಟು 0 0 ಆಗುತ್ತೆ. ಸೊ ಅದೇ ಥರ 2/3 2 ಟು ದಿ ಪವರ್ 3 ಅಂದರೆ 8. ಸೊ 1/2 ಅಂದರೆ ನಾವು ಸ್ಕ್ವೇರ್ ರೂಟ್ ಅಂತ ತಗೊತೀವಿ, ಮೈನಸ್ 1 ಪ್ಲಸ್ 2/3. ಸೊ √8 ನಾವು 2√2 ಅಂತಲೂ ಬರಿಬೋದು, ಬಿಕಾಸ್ 8 ಸ್ಪ್ಲಿಟ್ ಮಾಡಿದಾಗ 4 ಇಂಟು 2 ಆಗುತ್ತೆ. ಸೊ 4 ರೂಟ್ ರಿಮೂವ್ ಆಗುತ್ತೆ, ಸೊ 2√2 ಆಗುತ್ತೆ. ಸೊ 2/3 ಇಂಟು 2 ಇಂಟು √2 ಮಲ್ಟಿಪ್ಲೈ. ಅದೇ ಥರ 2/3 ಇಂಟು 1 ಅಂದರೆ ಮೈನಸ್ 2/3 ಪ್ಲಸ್ 2/3 ಆ್ಯಸ್ ಇಟ್ ಇಸ್. ಸೊ ಮೈನಸ್ 2/3 ಪ್ಲಸ್ 2/3 ಕ್ಯಾನ್ಸಲ್ ಆಗುತ್ತೆ. ಸೊ ಮಲ್ಟಿಪ್ಲೈ 2 ಇಂಟು 2 is 4 ಇಂಟು √2 ಡಿವೈಡೆಡ್ ಬೈ 3. 29th ಆನ್ಸರ್ ನೋಡಿ, ಮಿಸ್ಲೇನಿಯಸ್ ಎಕ್ಸಸೈಸ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.